Hi everyone, welcome back to my YouTube classes. In today's class, we are going to see a very important topics for the point of examination. If you are preparing for HSTR, GPSTR, PSTR, CET, TET, ಸೊ ಎಲ್ಲ ಒಂದು ಪರೀಕ್ಷೆಗೆ ಅನುಕೂಲವಾಗುವಂಥ ಗ್ರಾಮರ್ ಟಾಪಿಕ್ಸ್ ಮೇಲೆ ವೆರಿ ಇಂಪಾರ್ಟೆಂಟ್ ಏರಿಯಾ ದಿಸ್ ಈಸ್ ಆ್ಯಂಡ್ ದೆರ್ ವಿಲ್ ಬಿ ಡೆಫಿನೆಟ್ಲಿ ಕ್ವೆಶನ್ಸ್ ಇನ್ ದಿ ಎಕ್ಸಾಮಿನೇಷನ್ಸ್. ಸೊ ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರಿಪೋರ್ಟೆಡ್ ಸ್ಪೀಚ್, ಆರ್ಟಿಕಲ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಫ್ರೇಸಲ್ ವರ್ಬ್ಸ್ ಮೇಲೆ ಇನ್ ಡೀಟೇಲ್ ಆಗಿ ಬೈ ಟೇಕಿಂಗ್ ವೆರೈಟಿ ಆಫ್ ಎಕ್ಸಾಂಪಲ್ಸ್. ಸೊ ಇವುಗಳ ಟಾಪಿಕ್ ಮೇಲೆ ಎಕ್ಸಾಮಿನೇಷನ್ನಲ್ಲಿ ಕ್ವೆಶನ್ಸ್ 100% ಬಂದೇ ಬರುತ್ತವೆ. ಆ ಬಂದಂಥ ಕ್ವೆಶನ್ಸನ್ನು ಯಾವ ರೀತಿ ಟ್ಯಾಕಲ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಲೆಟ್ಸ್ ಲುಕ್ ಇಟ್ ದ ಫಸ್ಟ್ ಟಾಪಿಕ್ ದೆನ್. ರಿಪೋರ್ಟೆಡ್ ಸ್ಪೀಚ್. Suppose if the given sentence in direct speech is assertive ಇದ್ದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಟೆನ್ಸನ್ನು ನಾವು ಏನು ಮಾಡಬೇಕು, ಸಿಂಪಲ್ ಪಾಸ್ಟಾಗಿ ಚೇಂಜ್ ಮಾಡಬೇಕು. ಲುಕ್ ಎಟ್ ದಿಸ್ ಎಕ್ಸಾಂಪಲ್. ರವಿ ಸೈಡ್ ಐ ರೈಟ್ ಮಾಡೆಲ್ ಪೇಪರ್ಸ್ ಎವ್ರಿ ಸಂಡೇ ಅಂತ ಇದೆ. ಇಲ್ಲಿ ರವಿ ಸೈಡ್ ಇದೆ, ಐ ರೈಟ್ ಮಾಡೆಲ್ ಕ್ವೆಶನ್ ಪೇಪರ್ ಎವ್ರಿ ಸಂಡೇ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಈ ಪಾರ್ಟನ್ನು ನಾವು ಏನು ಮಾಡಬೇಕು, ಸಿಂಪಲ್ ಪಾಸ್ಟಿಗೆ ಕನ್ವರ್ಟ್ ಮಾಡಬೇಕು. ಆ ಥರ ಮಾಡಿದಾಗ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಯಾವ್ದು ಸರಿಯಾಗಿರುತ್ತೆ ಅಂದರೆ, ರವಿ ಸೈಡ್ ದ್ಯಾಟ್ he wrote model papers every Sunday ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಆ್ಯಸ್ ವಿ ಆಲ್ ನೋ ದ್ಯಾಟ್ ಸಿಂಪಲ್ ಪ್ರೆಸೆಂಟ್ ಚೇಂಜಸ್ ಟು ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಪ್ರನೌನ್ಸ್ ಕೂಡ ಚೇಂಜ್ ಆಗ್ತವೆ. ಐ ಇದ್ದಿದ್ದು ಇಟ್ ಶಿಫ್ಟ್ಸ್ ಟು ಮ್ಯಾಚ್ ದ ಸ್ಪೀಕರ್. ಅಲ್ಲಿ ಯಾರು ಸ್ಪೀಕರ್ ಇರ್ತಾರೆ, ಮೇಲ್ ಇದ್ದರೆ ಹಿ ಯೂಸ್ ಮಾಡಬೇಕು, ಫಿಮೇಲ್ ಇದ್ದರೆ ಶಿ ಯೂಸ್ ಮಾಡಬೇಕು. ದೆನ್ ಕಂಜಂಕ್ಷನ್ ದ್ಯಾಟ್ ಈಸ್ ಆ್ಯಡೆಡ್. ಓಕೆ, ಇಲ್ಲಿ ವರದಿ ಮಾಡ್ತಕ್ಕಂಥ ಕ್ರಿಯಾಪದ ಭೂತಕಾಲದಲ್ಲಿದ್ದಾಗ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರತ್ಯಕ್ಷ ರೂಪವು ಪರೋಕ್ಷ ಕಥನದಲ್ಲಿ ಅಂದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಒಂದು ಸಿಂಪಲ್ ಪಾಸ್ಟ್ ಆಗಿ ಬದಲಾಗುತ್ತದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ, ಅಲ್ಲಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ಅಂದರೆ ಅದು ಇಟ್ಸ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಲುಕ್ ಎಟ್ ದಿಸ್ ಎಕ್ಸಾಂಪಲ್. ಸಿ ಸೆಡ್ ಐ ಆಮ್ ಪ್ರಿಪೇರಿಂಗ್ ಎ ಗ್ರಾಮರ್ ಚಾರ್ಟ್ ಅಂತ ಇದೆ. ಓಕೆ, ಸಿ ಸೆಡ್ ದ್ಯಾಟ್ ಸಿ ವಾಸ್ ಪ್ರಿಪೇರಿಂಗ್ ಎ ಗ್ರಾಮರ್ ಚಾರ್ಟ್ ಅನ್ನುವಂಥದ್ದು ಒಂದು ಇಂಡೈರೆಕ್ಟು ಸರಿಯಾದ ರೂಪ ಆಗುತ್ತೆ. ಯಾವುದು? ಅಗೇನ್ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸಿ ಸೆಡ್ ದ್ಯಾಟ್ ಸಿ ವಾಸ್ ಪ್ರಿಪೇರಿಂಗ್ ಎ ಗ್ರಾಮರ್ ಚಾರ್ಟ್ ಅನ್ನುವಂಥದ್ದು ಸರಿಯಾದಂಥ ಒಂದು ಆಯ್ಕೆ ಆಗುತ್ತೆ. ಆಸ್ ಐ ಎಕ್ಸ್ಪ್ಲೇನ್ಡ್ ಯು, ದ ನೆಕ್ಸ್ಟ್ ಒನ್ ಈಸ್, ಸಪೋಸ್ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ it changes to past perfect. Look at the example. The candidate said, I have uploaded all my educational documents. Okay, the candidate said that he had uploaded all his educational documents anta agutte. So yelli ಯಾವ ಆಪ್ಷನ್ ಇದೆ? The candidate said that he had uploaded all his educational documents. Here option B is the right one. Okay, present perfect updates to past perfect. ಪೊಸೆಸಿವ್ ಪ್ರನೌನ್ ಮೈ ಬಿಕಮ್ಸ್ ಹೀಸ್ ಆಗುತ್ತೆ. ಸೊ ಒಂದು ಪರ್ಫೆಕ್ಟ್ ರೂಪವು ಪರೋಕ್ಷ ಕಥನದಲ್ಲಿ ಕಡ್ಡಾಯವಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಒಂದು ಪರಿವರ್ತನೆ ಆಗಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ದ ನೆಕ್ಸ್ಟ್ ಒನ್ ಈಸ್, ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ಏನು ಮಾಡಬೇಕು ಇಂಡೈರೆಕ್ಟಿಗೆ ಅಂತಂದರೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಲುಕ್ ಎಟ್ ದಿಸ್ ಎಕ್ಸಾಂಪಲ್ಸ್. ಕಿರಣ್ ಸೆಡ್ ಟು ಮೀ ಐ ವಿಸಿಟೆಡ್ ದ ಸೆಂಟ್ರಲ್ ಲೈಬ್ರರಿ ಯೆಸ್ಟರ್ಡೇ ಅಂತ ಇದೆ. ಓಕೆ, ಕಿರಣ್ ಟೋಲ್ಡ್ ಮೀ ದ್ಯಾಟ್ ಈ ಹ್ಯಾಡ್ ವಿಸಿಟೆಡ್ ದ ಸೆಂಟ್ರಲ್ ಲೈಬ್ರರಿ ದ ಪ್ರೀವಿಯಸ್ ಡೇ ಅನ್ನುವಂಥದ್ದು. ಇಲ್ಲಿ ಒಂದು ಟೈಮ್ ರಿಲೇಟೆಡ್ ವರ್ಡ್ ಕೂಡ ಚೇಂಜ್ ಆಗ್ತವೆ, ಪ್ರನೌನ್ ಕೂಡ ಚೇಂಜ್ ಆಗುತ್ತೆ. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಇಲ್ಲಿ ಸೇಡ್ ಟು ಚೇಂಜಸ್ ಟು ಟೋಲ್ಡ್ ಅಂತ ಆಗುತ್ತೆ. ಸಿಂಪಲ್ ಪಾಸ್ಟ್ ಕನ್ವರ್ಟ್ಸ್ ಟು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಟೈಮ್ ಮಾರ್ಕರ್ ಯೆಸ್ಟರ್ಡೇ ಇಟ್ ಚೇಂಜಸ್ ಟು ದ ಪ್ರಿವಿಯಸ್ ಡೇ ಅಂತ ಆಗುತ್ತೆ. ಓಕೆ, ದೆನ್ ಟುಡೇ ಇದ್ದರೆ ದಟ್ ಡೇ ಆಗುವಂಥದ್ದು, ಟುಮಾರೋ ಇದ್ದರೆ ದ ನೆಕ್ಸ್ಟ್ ಡೇ ಆಗುವಂಥದ್ದು, ಈ ಥರ ಬದಲಾವಣೆಗಳಾಗುತ್ತೆ. ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಮೇಲೆ ನಾನು ಒಂದು ಪ್ರತ್ಯೇಕವಾದ ವಿಡಿಯೋನು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ತಾವು ಅದರಲ್ಲಿ ಡೀಟೇಲ್ಡಾಗಿ ಅದನ್ನು ನೋಡ್ಕೋಬೋದು. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಫ್ಯೂಚರ್ ಇದ್ದರೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನುವಂಥದ್ದು. ದ ಮಿನಿಸ್ಟರ್ ಸೆಡ್ ದ ಡಿಪಾರ್ಟ್ಮೆಂಟ್ ವಿಲ್ ಇಶ್ಯೂ ದ ನೋಟಿಫಿಕೇಶನ್ ಟುಮಾರೋ ಅಂತ ಇದೆ. ಓಕೆ, ಸೊ ದ ಮಿನಿಸ್ಟರ್ ಸೆಡ್ ದ್ಯಾಟ್ ದ ಡಿಪಾರ್ಟ್ಮೆಂಟ್ ವಿಲ್ ಇಶ್ಯೂ ದ ನೋಟಿಫಿಕೇಶನ್ ದ ನೆಕ್ಸ್ಟ್ ಡೇ. ದ ಮಿನಿಸ್ಟರ್ ಸೆಡ್ ದ್ಯಾಟ್ ದ ಡಿಪಾರ್ಟ್ಮೆಂಟ್ ವುಡ್ ಇಶ್ಯೂ ದ ನೋಟಿಫಿಕೇಶನ್ ನೆಕ್ಸ್ಟ್ ಡೇ. ದ ಮಿನಿಸ್ಟರ್ಸ್ ಟೋಲ್ಡ್ ದ್ಯಾಟ್ ದ ಡಿಪಾರ್ಟ್ಮೆಂಟ್ ವುಡ್ ಇಶ್ಯೂ ದ ನೋಟಿಫಿಕೇಶನ್ ಟುಮಾರೋ. ಸೊ ಇಲ್ಲಿ
ಟುಮಾರೋ ಅಂತ ಕೊಟ್ಟಿದ್ದಾರೆ, ಅದು ಚೇಂಜ್ ಆಗಲೇಬೇಕು. ಇಟ್ ಚೇಂಜಸ್ ಟು ದಿ ನೆಕ್ಸ್ಟ್ ಡೇ. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಇಲ್ಲಿ ಏನಾಗುತ್ತೆ ಅಂದರೆ ದ ಮಿನಿಸ್ಟರ್ ಸೆಡ್ ದ್ಯಾಟ್ ದ ಡಿಪಾರ್ಟ್ಮೆಂಟ್ ವುಡ್ ಇಶ್ಯೂ ದ ನೋಟಿಫಿಕೇಶನ್ ದ ನೆಕ್ಸ್ಟ್ ಡೇ ಅಂತ. ಇಲ್ಲಿ ಫ್ಯೂಚರ್ ಸಿಂಪಲ್ ಮಾಡಲ್ ವಿಲ್ ಅನ್ನುವಂಥದ್ದು ಇಟ್ ಚೇಂಜಸ್ ಟು ಪಾಸ್ಟ್ ಫಾರ್ಮ್ ವುಡ್ ಆಗುತ್ತೆ. ಆಮೇಲೆ ಟೈಮ್ ಮಾಡಿಫೈರ್ ಇದೆ ಯಾವುದಿದೆ, ಟುಮಾರೋ ಇಟ್ ಶಿಫ್ಟ್ಸ್ ಟು ದ ನೆಕ್ಸ್ಟ್ ಡೇ ಆಸ್ ಐ ಸೆಡ್. So this is how we have to change from a direct to indirect. Let's move on to the one more example. Suppose if the given sentences are in interrogative formal idre, WH questions formal idre, adanna yav reeti indirect ge change madbekanta nododadre, the officer said to the clerk, where did you keep the GPSTR file anta kelidare. So ಇಲ್ಲಿ ಸೆಕೆಂಡ್ ಪಾರ್ಟ್ ವೇರ್ ಡಿಡ್ ಯು ಕೀಪ್ ಅನ್ನುವಂಥದ್ದು ಒಂದು ಪಾಸ್ಟ್ ಟೆನ್ಸಲ್ಲಿ ಇದೆ, ಜೊತೆಗೆ ಇಂಟ್ರಾಗೇಟಿವ್ ಫಾರ್ಮೆಟಲ್ಲಿ ಇದೆ. ಸೊ ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ, ದ ಆಫೀಸರ್ ಆಸ್ಕ್ ದ ಕ್ಲರ್ಕ್ ವೇರ್ ಹಿ ಕೆಪ್ಟ್ ದ GPSTR ಫೈಲ್ ಆಗೋದಿಲ್ಲ. ಸಿಂಪಲ್ ಪಾಸ್ಟ್ ಇದ್ದರೆ ಏನಾಗಬೇಕು, ಪಾಸ್ಟ್ ಪರ್ಫೆಕ್ಟ್ ಆಗಬೇಕು, ಆ್ಯಸ್ ವಿ ಆಲ್ರೆಡಿ ಸೀನ್ ದ ಎಕ್ಸಾಂಪಲ್. ದೇರ್ ಫೋರ್ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಯಾವುದಿದೆ ಅಂತ ನೋಡಬೇಕು. ದ ಆಫೀಸರ್ ಆಸ್ಕ್ಡ್ ದ ಕ್ಲರ್ಕ್ ವೇರ್ ಹಿ ಹ್ಯಾಡ್ ಕೆಪ್ಟ್ ದ GPSTR ಫೈಲ್ ಅನ್ನುವಂಥದ್ದು. ದ ಆಫೀಸರ್ ಆಸ್ಕ್ಡ್ ದ ಕ್ಲರ್ಕ್ ದ್ಯಾಟ್ ಓಕೆ ವೇರ್ ಹಿ ಹ್ಯಾಡ್ ಕೆಪ್ಟ್ ದ GPSTR ಫೈಲ್. ಇಲ್ಲಿ ಏನಾಗುತ್ತೆ, ಅಗೈನ್ ದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಯಾಕೆ ಅಂತಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ಯೂಶ್ವಲಿ ನಾವೇನು ಮಾಡ್ತೀವಿ, ಸೇಡ್ ಟು ಕನ್ವರ್ಟ್ಸ್ ಟು ಆಸ್ಕ್ಡ್ ಅಂತ ಆಗುತ್ತೆ. ಇಲ್ಲಿ ನೋ ಕಂಜೆಕ್ಷನ್ ದ್ಯಾಟ್ ಕ್ಯಾನ್ ಅಪಿಯರ್ ಬಿಫೋರ್ ಎ WH ವರ್ಡ್. ದ ಕ್ವೆಶನ್ ಲೇಔಟ್ ಚೇಂಜಸ್ ಟು ಡಿಕ್ಲರೇಟಿವ್, ದಟ್ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತ ಆಗುತ್ತೆ. ದೆನ್ ಸಿಂಪಲ್ ಪಾಸ್ಟ್ ಡಿಡ್ ಕೀಪ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ಸೊ ಅಂದರೆ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಸೇಡ್ ಟು ಬದಲಿಗೆ ಆಸ್ಕ್ಡನ್ನು ಯೂಸ್ ಮಾಡಬೇಕು. WH ಪದವಿದ್ದಾಗ ದ್ಯಾಟ್ ಬಳಸಬಾರ್ದು. ಮುಖ್ಯವಾಗಿ ಪ್ರಶ್ನೆ ರೂಪವು ಸಾಮಾನ್ಯ ವಾಕ್ಯದ ರೂಪಕ್ಕೆ ತಿರುಗಿ ಡಿಡ್ ಕೀಪ್ ಇದ್ದದ್ದು ಏನಾಗುತ್ತೆ, ಹ್ಯಾಡ್ ಕೆಪ್ಟ್ ಅಂತ ಆಗುವಂಥದ್ದು. ದೇರ್ ಫಾರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸಸ್ ಆರ್ ಇನ್ ಎಸ್ ಆರ್ ನೋ ಟೈಪ್ ಕ್ವೆಶನ್ಸಲ್ಲಿದ್ದರೆ, ಇಂಟರಾಗೇಟಿವ್ನಲ್ಲಿ ಎಸ್ ಆರ್ ನೋ ಟೈಪ್ ಅಂತ ಇರುತ್ತೆ. ಈಸ್ ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ ನಾವು ಕನ್ಫರ್ಮೇಷನ್ಗೋಸ್ಕರ ಕೇಳುವಂಥದ್ದು. ಈ ಥರ ಒಂದು ಎಕ್ಸಾಂಪಲ್ಸು ಅಥವಾ ಸೆಂಟೆನ್ಸಸ್ ಎಕ್ಸಾಮಲ್ಲಿ ಬಂದರೆ ಯಾವ ರೀತಿ ಮಾಡಬೇಕು ಅಂತ. ದ ಇನ್ವಿಜಿಲೇಟರ್ ಸೆಡ್ ಟು ಸುರೇಶ್, ಹ್ಯಾವ್ ಯು ಬ್ರಾಟ್ ಯುವರ್ ಒರಿಜಿನಲ್ ಹಾಲ್ ಟಿಕೆಟ್. ಓಕೆ, ಇಲ್ಲಿ ಆನ್ಸರ್ ಏನು ಬರುತ್ತೆ, ಎಸ್ ಆರ್ ನೋ ಬರುತ್ತೆ. ಸೊ ಈ ಥರ ಇದ್ದಾಗ ಏನು ಮಾಡಬೇಕು, ವೆದರ್ ಆರ್ ಇಫ್ ಅಂತ ನಾವು ಯೂಸ್ ಮಾಡಬೇಕು. ಸೊ ಹಾಗಾಗಿ ದ ಇನ್ವಿಜಿಲೇಟರ್ ಆಸ್ಕ್ಡ್ ಸುರೇಶ್ ಇಫ್ ಹಿ ಬ್ರಾಟ್ ಹಿಸ್ ಒರಿಜಿನಲ್ ಹಾಲ್ ಟಿಕೆಟ್. ಓಕೆ, ದ ಇನ್ವಿಜಿಲೇಟರ್ ಆಸ್ಕ್ಡ್ ಸುರೇಶ್ ಇಫ್ ಹಿ ಹ್ಯಾಡ್ ಬ್ರಾಟ್ ಹಿಸ್ ಒರಿಜಿನಲ್ ಹಾಲ್ ಟಿಕೆಟ್. ಓಕೆ, ದ ಇನ್ವಿಜಿಲೇಟರ್ ಆಸ್ಕ್ಡ್ ಸುರೇಶ್ ದ್ಯಾಟ್ ವೆದರ್ ಹಿ ಹ್ಯಾಡ್ ಬ್ರಾಟ್ ಹಿಸ್ ಹಾಲ್ ಟಿಕೆಟ್. ಇಲ್ಲಿ ದ್ಯಾಟ್ ಅನ್ನುವಂಥದ್ದು ನಾವು ಯೂಸ್ ಮಾಡಬಾರ್ದು ಅಂತ ಪ್ರೀವಿಯಸ್ ಎಕ್ಸಾಂಪಲ್ ನಾನು ಹೇಳಿದ್ದೇನೆ. ಸೊ ಹಾಗಾಗಿ ವಿಚ್ ಒನ್ ಇಲ್ಲಿ ಡಿ ಅಂತರೂ ಆಗೋದಿಲ್ಲ. ದ ಇನ್ವಿಜಿಲೇಟರ್ ಆರ್ಡರ್ ಅಂತ ಇದೆ. ಸೊ ಇಟ್ ವಿಲ್ ನೆವರ್ ಬಿ ಎ ಟ್ರೂ ಒನ್. ಸೊ ವಿ ಹ್ಯಾವ್ ಎ ಆರ್ ಬಿ. ಇಲ್ಲಿ ದ ಮೋಸ್ಟ್ ಒನ್ ರೆಲೆವೆಂಟ್ ಕರೆಕ್ಟ್ ಒನ್ ಯಾವುದಿದೆ ಅಂದರೆ ಆಪ್ಷನ್ ಬಿ ಇದೆ. ಯಾಕೆಂದರೆ ಹ್ಯಾವ್ ಯು ಬ್ರಾಟ್ ಅನ್ನೋಂಥದ್ದು ಏನಾಗಬೇಕು, ಅದು ಹ್ಯಾಡ್ ಆಗಬೇಕು. ದೇರ್ ಫೋರ್ ದ ಇನ್ವಿಜಿಲೇಟರ್ ಆಸ್ಕ್ಡ್ ಸುರೇಶ್ ಇಫ್ ಹಿ ಹ್ಯಾಡ್ ಡಿಲೇಡ್ ಬ್ರಿಂಗಿಂಗ್ ಈಸ್ ಒರಿಜಿನಲ್ ಹಾಲ್ ಟಿಕೆಟ್ ಅಂತ. ಓಕೆ, ಸೊ ವೆದರ್ ಹಿ ಹ್ಯಾಡ್ ಬಾಟ್ ಈಸ್ ಒರಿಜಿನಲ್ ಹಾಲ್ ಟಿಕೆಟ್ ಅನ್ನುವಂಥದ್ದು ಸರಿಯಾದ ಒಂದು ಆಯ್ಕೆಯಾಗುತ್ತೆ. ಫಾರ್ ಕ್ವೆಶನ್ ಸ್ಟಾರ್ಟಿಂಗ್ ವಿತ್ ಎಕ್ಸಿಲರೀಸ್ ಎಸ್ ಆರ್ ನೋ ಟೈಪ್ ಇದ್ದಾಗ ಇಫ್ ಆರ್ ವೆದರ್ ಅನ್ನುವಂಥದ್ದು ಯೂಸ್ ಮಾಡುವಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು. ಓಕೆ, ಸೊ ದಿಸ್ ಈಸ್ ಅವರ್ ನೆಕ್ಸ್ಟ್. ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಇಂಪರೇಟಿವ್ ಕಮಾಂಡ್ಸ್ ಇದ್ದಾಗ ಯಾವ ರೀತಿ ಅಂತ. ದ ಪ್ರಿನ್ಸಿಪಲ್ ಸೆಡ್ ಟು ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ. Okay, the principal told the students that stand up on the bench. The principal ordered the student to stand up on the bench. The principal ordered the students that they should stand up on the bench. The principal advised, no, not at all suitable. So illi whether it is the first A or B anta nododadre, let's look at answer number B, that is the right answer. Why? Because for imperative commands, as we all know that said to maps to ordered anta agutte, and the clauses are connected using the infinitive. 2 plus V1 irutte yavaglu. Okay, so hagagi option B is the right one. That is the principal ordered the students to stand up on the bench. Andre ಆಜ್ಞಾಧಾರಕ ವಾಕ್ಯಗಳಲ್ಲಿ ಸೇಡ್ ಟು ಎಂಬುದು ಸಂದರ್ಭಕ್ಕೆ ತಕ್ಕಂತೆ ಆರ್ಡರ್ಡ್ ಆಗಿ ಬದಲಾಗುತ್ತೆ ಮತ್ತು ವಾಕ್ಯಗಳನ್ನು ಜೋಡಿಸಲು ಟು ಎಂಬ ಒಂದು ಇನ್ಫಿನಿಟಿವ್ ಪ್ರತ್ಯಯವನ್ನು ನಾವು ಇಲ್ಲಿ ಬಳಸ್ತೇವೆ ಎನ್ನುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸ್ ಇಸ್ ಇಂಪರೇಟಿವ್ ರಿಕ್ವೆಸ್ಟ್ ಇದ್ದರೆ
ಅದನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂತ. ದ ಲೇಡಿ ಸೆಡ್ ಟು ದ ಕೌಂಟರ್ ಕ್ಲರ್ಕ್, ಪ್ಲೀಸ್ ಗಿವ್ ಮಿ ಎ ಫಿಸಿಕಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೇಳ್ತಾರೆ. ಇಲ್ಲಿ ದ ಲೇಡಿ ರಿಕ್ವೆಸ್ಟೆಡ್ ದ ಕೌಂಟರ್ ಕ್ಲರ್ಕ್ ಟು ಗಿವ್ ಹರ್ ಎ ಫಿಸಿಕಲ್ ಅಪ್ಲಿಕೇಶನ್ ಫಾರ್ಮ್. ದ ಲೇಡಿ ಟೋಲ್ಡ್ ದ ಕೌಂಟರ್ ಕ್ಲರ್ಕ್ ಟು ಪ್ಲೀಸ್ ಗಿವ್ ಹರ್ ಆ್ಯನ್ ಅಪ್ಲಿಕೇಶನ್ ಫಾರ್ಮ್ ಇದೆ. ಸೊ ಇಲ್ಲಿ ಗಿವ್ ಮೀ ಇರೋದ್ರಿಂದ ಏನು ಮಾಡಬೇಕು ನಾವು, ಅಲ್ಲಿ ಪ್ರೊನೌನ್ ಚೇಂಜ್ ಆಗುತ್ತೆ. ಸೊ ದೇರ್ ಫಾರ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ಲೇಡಿ ರಿಕ್ವೆಸ್ಟೆಡ್ ದ ಕೌಂಟರ್ ಕ್ಲರ್ಕ್ ಟು ಗಿವ್ ಹರ್ ಎ ಫಿಸಿಕಲ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋಂಥದ್ದು. ಇಲ್ಲಿ ಪ್ಲೀಸ್ ಚೇಂಜಸ್ ರಿಪೋರ್ಟಿಂಗ್ ವರ್ಬ್ ಟು ರಿಕ್ವೆಸ್ಟೆಡ್ ಅಂತ ಆಗುತ್ತೆ ಆ್ಯಂಡ್ ಡ್ರಾಪ್ಸ್ ಔಟ್, ದಟ್ ಈಸ್ ಓಕೆ. ದೆನ್ ದ ಲಿಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಈಸ್ 2 + V1 ಇರುತ್ತೆ. ಪ್ರೊನೌನ್ ಮೀ ಶಿಫ್ಟ್ಸ್ ಟು ಹರ್ ಅಂತ, ಅಂದರೆ ಪ್ಲೀಸ್ ಬಂದಾಗ ವರದಿ ಮಾಡುವಂಥ ಕ್ರಿಯಾಪದ ರಿಕ್ವೆಸ್ಟೆಡ್ ಎಂದಾಗುತ್ತೆ. ಮತ್ತು ಒಂದು ಇಂಡೈರೆಕ್ಟಲ್ಲಿ ಪ್ಲೀಸ್ ಪದವನ್ನು ಕೈಬಿಟ್ಟು 2 + V1 ಅನ್ನು ನಾವು ಜೋಡಿಸ್ಬೇಕು ಅಂತ. ಓಕೆ, ಟು ಗಿವ್ ಹರ್ ಅಂತಿದೆ, ಟು ಗಿವ್ ಅನ್ನುವಂಥದ್ದು, ದಟ್ ಈಸ್ ದ ರೈಟ್ ಒನ್. ದೇರ್ ಫಾರ್ ಆಪ್ಷನ್ ಎ ಈಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸ್ ಈಸ್ ಇಂಪರೇಟಿವ್ ನೆಗೆಟಿವ್ ರೂಪದಲ್ಲಿದ್ದರೆ, ಅಡ್ವೈಸ್ ರೂಪದಲ್ಲಿದ್ದರೆ ಯಾವ ರೀತಿ ಮಾಡ್ಬೋದು ಅಂತ. ದ ಗೈಡ್ ಸೆಡ್ ಟು ದ ಆಸ್ಪಿರೆಂಟ್ಸ್, ಡು ನಾಟ್ ಲೂಸ್ ಯುವರ್ ಪೇಷನ್ಸ್ ಅಂತ ಹೇಳ್ತಾನೆ. ದ ಗೈಡ್ ಅಡ್ವೈಸ್ಡ್ ದ ಆಸ್ಪಿರೆಂಟ್ ನಾಟ್ ಟು ಲೂಸ್ ದೇರ್ ಪೇಷನ್ಸ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ದೇರ್ ಫಾರ್ ಆಪ್ಷನ್ ಬಿ ಈಸ್ ದ ರೈಟ್ ಒನ್. ಇಲ್ಲಿ ನೆಗೆಟಿವ್ ಇಂಪರೇಟಿವ್ಸ್ ಮ್ಯಾಪ್ ಟು ಅಡ್ವೈಸ್ಡ್ ಆರ್ ಟೋಲ್ಡ್ ಅಂತಲೂ ಕೂಡ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ಅಡ್ವೈಸ್ಡ್ ಅನ್ನುವಂಥದ್ದು ಮೋಸ್ಟ್ ರೆಲೆವೆಂಟ್ ಆಗುತ್ತೆ. ಫಾಲೋಡ್ ಸ್ಟ್ರಿಕ್ಟ್ಲಿ ಬೈ ದ ನೆಗೆಟಿವ್ ಕನೆಕ್ಟರ್ ಲೇಔಟ್, ನಾಟ್ ಟು + V1 ಆಗುತ್ತೆ. ಓಕೆ, ಆ್ಯಂಡ್ ನಕಾರಾತ್ಮಕ ಆಜ್ಞಾವಾಚಕ ವಾಕ್ಯಗಳನ್ನು ಬದಲಾಯಿಸುವಾಗ ಲಿಂಕರ್ ಆಗಿ ಇಲ್ಲಿ ನಾಟ್ ಟು + V1 ಅನ್ನು ಬಳಸಬೇಕು. ಓಕೆ, ಟು ನಾಟ್ ಎಂದು ಬರೆಯೋದು ವ್ಯಾಕರಣ ದೋಷ ಆಗುತ್ತೆ. ಸೊ ಹಾಗಾಗಿ ದಟ್ ಈಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ದ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಇದ್ದಾಗ. ದ ಸ್ಟೂಡೆಂಟ್ಸ್ ಸೆಡ್, ಹುರಾ, ಅವರ್ ಟೀಚರ್ ಒನ್ ದ ಬೆಸ್ಟ್ ಎಜುಕೇಟರ್ ಅವಾರ್ಡ್ ಅಂತ ಇದೆ. ಓಕೆ, ಇಲ್ಲಿ ಏನಾಗುತ್ತೆ, ಹುರಾ ಮೀನ್ಸ್ ಜಾಯ್ ಎಕ್ಸ್ಪ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ದ ಸ್ಟೂಡೆಂಟ್ಸ್ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ದ್ಯಾಟ್ ದೇರ್ ಟೀಚರ್ ಹ್ಯಾಡ್ ಒನ್ ದ ಬೆಸ್ಟ್ ಎಜುಕೇಟರ್ ಅವಾರ್ಡ್ ಅಂತ ಆಗುತ್ತೆ. ಯಾಕಂದರೆ ಇಲ್ಲಿ ಸೆಕೆಂಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಏನಿದೆ, ಒಂದು ಸಿಂಪಲ್ ಪಾಸ್ಟಲ್ಲಿದೆ, ಅವರ್ ಟೀಚರ್ ಒನ್ ದ ಬೆಸ್ಟ್ ಎಜುಕೇಟರ್ ಅವಾರ್ಡ್ ಅಂತ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಎಕ್ಸ್ಕ್ಲೇಮೇಟರಿ ಎಕ್ಸ್ಪ್ರೆಷನ್ ವಿತ್ ಹುರಾ ಟ್ರಾನ್ಸ್ಲೇಟ್ ಇಂಟು ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ಆರ್ ಹ್ಯಾಪಿಲಿ ಅಂತ ನಾವು ಯೂಸ್ ಮಾಡ್ಬೋದು. ದೆನ್ ಸಿಂಪಲ್ ಪಾಸ್ಟ್ ಒನ್ ಕನ್ವರ್ಟ್ಸ್ ಟು ಪಾಸ್ಟ್ ಪರ್ಫೆಕ್ಟ್, ಹ್ಯಾಡ್ ಒನ್ ಆಗುತ್ತೆ. ಸೊ ಇದು ಒಂದು ಆಶ್ಚರ್ಯ ಸೂಚಕ ವಾಕ್ಯಗಳಲ್ಲಿ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ಅಂದರೆ ಆ ಒಂದು ಪದವನ್ನು ಬಳಸಬೇಕು. ದೆನ್ ಬಳಸಿ ಮುಂದಿನ ಭಾಗವನ್ನು ಏನು ಮಾಡಬೇಕು, ದ್ಯಾಟ್ನಿಂದ ಜೋಡಿಸಬೇಕು. ದೆನ್ V2 ಇದ್ದಿದ್ದನ್ನು ಹ್ಯಾಡ್ ಒನ್ ಪಾಸ್ಟ್ ಪರ್ಫೆಕ್ಟಲ್ಲಿ ಬರಿಬೇಕು. ದೇರ್ ಫಾರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸ್ ಈಸ್ ಎಕ್ಸ್ಕ್ಲೇಮೇಟರಿ, ಒಂದು ಸಾರೋವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದರೆ, ತಿಳಿಸ್ತಾ ಇದ್ದರೆ, ಅವಾಗ ಏನು ಮಾಡಬೇಕು ಅಂತಂದರೆ, he said alas I failed the physical verification round ಅಂತ ಇದೆ. alas means ಅಯ್ಯೋ ಅಂತ ಈ ಥರ ಇದ್ದಾಗ ಏನು ಮಾಡಬೇಕು, he said sadly that I failed the physical exam verification round ಅಂತ ಬರುತ್ತೆ. he told with grief that he has failed the verification round. ಇಲ್ಲಿ ಕೂಡ I failed ಅನ್ನುವಂಥದ್ದು ಏನಿದೆ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ he exclaimed with sorrow that he had failed the physical verification round. The option A is the right one. ಇಲ್ಲಿ alas transfers the reporting structure into exclaimed with sorrow or grief. ಭಾಳ ನೋವಿನಿಂದ ದುಃಖದಿಂದ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಫಾಸ್ಟ್ shifts to past perfect. We already learnt about that one. ಸೊ ಇಲ್ಲಿ ಅಯ್ಯೋ ಎಂಬ ವಿಷಾದದ ಉದ್ಗಾರವಿದ್ದಾಗ, ಅಂದರೆ ಒಂದು ಡೈರೆಕ್ಟ್ ಇಂದ ಇಂಡೈರೆಕ್ಟಲ್ಲಿ ಹೋಗಬೇಕಾದ್ರೆ ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ ಅಂತ ಬಳಸಬೇಕು. ಕಾಲವನ್ನು ಒಂದು ಟೆನ್ಸನ್ನು ಪಾಸ್ಟ್ ಪರ್ಫೆಕ್ಟ್ಗೆ ಬದಲಾಯಿಸಬೇಕು. ದೇರ್ ಫಾರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸಪೋಸ್ ಇಫ್ ದ ಗಿವನ್ ಸೆಂಟೆನ್ಸಸ್ ಆರ್ ಇನ್ ದೇ ಆರ್ ಎಕ್ಸ್ಪ್ರೆಸಿಂಗ್ ಸಮ್ ಯೂನಿವರ್ಸಲ್ ಟ್ರುತ್ ಇತ್ತಂದರೆ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ಯೂನಿವರ್ಸಲ್ ಟ್ರುತ್ ಇದ್ದಾಗ ನಾವು ಏನು ಸೆಕೆಂಡ್ ಪಾರ್ಟ್ ರಿಪೋರ್ಟೆಡ್ ಏನು ವರ್ಬ್ ಇರುತ್ತಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಇಡಬೇಕು. ಇಲ್ಲಿ ಯಾವುದೇ ರೀತಿಯ ಒಂದು ಟೆನ್ಸಸ್ಸನ್ನು ಬದಲು ಮಾಡಬಾರ್ದು. ಓಕೆ, ಚೇಂಜಸ್ಸಿಗೆ ಅವಕಾಶ ಇರೋದಿಲ್ಲ ನೆಕ್ಸ್ಟಲ್ಲಿ. ಸೊ ಇಲ್ಲಿ ನೋಡಿ, ದ ಜಿಯೋಗ್ರಫಿ ಟೀಚರ್ ಸೈಡ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತ ಇದೆ. ಇದು ಈಸ್ ಯೂನಿವರ್ಸಲ್ ಟ್ರುತ್ತು. ಓಕೆ, ಸೊ ಇಲ್ಲಿ ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಜಿಯೋಗ್ರಫಿ ಟೀಚರ್ ಸೆಡ್ ದ್ಯಾಟ್ ದ ಅರ್ತ್ ರಿವಾಲ್ವ್ಡ್ ಅರೌಂಡ್ ದ ಸನ್.
ಆಗೋದಿಲ್ಲ. ದ ಜಿಯೋಗ್ರಫಿ ಟೀಚರ್ ಸೆಡ್ ದ್ಯಾಟ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತ ಇದೆ. ಓಕೆ, ಇಲ್ಲಿ ಆಪ್ಷನ್ ಬಿ ಈಸ್ ದ ರೈಟ್ ಒನ್ ಆಗುತ್ತೆ. ಯಾಕಂತಂದರೆ ಇಫ್ ದ ರಿಪೋರ್ಟೆಡ್ ಕಂಟೆಂಟ್ ಈಸ್ ಎ ಯೂನಿವರ್ಸಲ್ ಟ್ರೂತ್, ಹಿಸ್ಟಾರಿಕಲ್ ಫ್ಯಾಕ್ಟ್ ಆಗಿರ್ಬೋದು ಆರ್ ಸೈಂಟಿಫಿಕ್ ರಿಯಾಲಿಟಿ ಆಗಿರ್ಬೋದು, ಇಟ್ಸ್ ಟೆನ್ಸ್ ರಿಮೇನ್ಸ್ ಕಂಪ್ಲೀಟ್ಲಿ ಅನ್ಚೇಂಜ್ಡ್ ರಿಗಾರ್ಡ್ಲೆಸ್ ಆಫ್ ದ ಪಾಸ್ಟ್ ಟೆನ್ಸ್ ರಿಪೋರ್ಟಿಂಗ್ ವರ್ಬ್. ಓಕೆ, ಇಲ್ಲಿ ಯಾವುದೇ ರೀತಿಯ ಯೂನಿವರ್ಸಲ್ ಟ್ರೂತ್ ಇದ್ದಾಗ ಟೆನ್ಸನ್ನು ಚೇಂಜ್ ಮಾಡಬಾರ್ದು. ಇಟ್ ಗಿವ್ಸ್ ಡಿಫರೆಂಟ್ ಮೀನಿಂಗ್ ಕೊಡುತ್ತೆ ಅದು. ಹಾಗಾಗಿ this is what we have to learn. Then let's move on to the next one. A model shift exceptions ಇದ್ದಾಗ means Sudha said I must buy a dictionary ಅಂತ ಇಟ್ಕೊಳ್ಳಿ. ಈ ಥರದ್ದು ಮಾಡಲ್ ಎಕ್ಸಿಲರೀಸ್ ಬಂದಾಗ ಯಾವ ರೀತಿ ಮಾಡಬೇಕು ಅಂತ. Sudha said that she must buy a dictionary. Sudha said that she had to buy a dictionary. Sudha said that she should buy a dictionary. Both A and B are correct. ಯಾವುದು ಅಂತ ಕೇಳಿದರೆ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. Both A and B are correct. ಇಲ್ಲಿ Sudha said that she must buy a dictionary. That is also correct one. And Sudha said that she had to buy a dictionary. These both are correct. ಯಾಕಂದರೆ must expressing immediate or permanent obligation can either remain must or transform into had to in indirect speeches. Both structures are valid. ಹಾಗಾಗಿ ಮಸ್ಟ್ ಪದವು ಒಂದು ಇಂಡೈರೆಕ್ಟ್ ಸ್ಪೀಚಲ್ಲಿ ಹಾಗೆ ಉಳಿಬೋದು ಅಥವಾ ಸಂದರ್ಭಕ್ಕೆ ತಕ್ಕಂತೆ ಹ್ಯಾಡ್ ಟು ಆಗಿ ಬದಲಾಗ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಕೂಡ ಕರೆಕ್ಟ್ ಆಗಿವೆ ಅಂತ ಹೇಳ್ಬೋದು. The next one is present reporting verb exception ಇದ್ರೆ ಅಂದರೆ the board director says the evaluation process is completely transparent. ಈ ಥರ ಇದ್ದರೆ ಯಾವ ರೀತಿ ಮಾಡಬೇಕು? The board director says that the evaluation process was completely transparent. The board director says that the evaluation process is completely transparent. The board director told that the evaluation process is transparent. The board director said that the evaluation process is ಈ ಥರ ಇದ್ದಾಗ ಹಿಯರ್ ದ ರೈಟ್ ಒನ್ ಈಸ್ ಆಪ್ಷನ್ ಬಿ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಕ್ರಿಟಿಕಲ್ ರೂಲನ್ನು ನಾವು ಅಪ್ಲೈ ಮಾಡ್ತೀವಿ. ಏನಂದರೆ ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಆರ್ ಫ್ಯೂಚರ್ ಟೆನ್ಸ್ ಇದ್ದರೆ ದ ಟೆನ್ಸ್ ಇನ್ಸೈಡ್ ದ ಕೊಟೇಶನ್ ಮಾರ್ಕ್ಸ್ ಡಸ್ ನಾಟ್ ಚೇಂಜ್ ಎಟ್ ಆಲ್. ಓಕೆ, ಇಲ್ಲಿ ನೋಡಿ ದ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಈಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಮೌಲ್ಯಮಾಪನ ಪದ್ಧತಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನು ಅದು ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್. ಹಾಗಾಗಿ ಇಲ್ಲಿ ಟೆನ್ಸನ್ನು ಚೇಂಜ್ ಮಾಡಬಾರ್ದು ಅನ್ನುವಂಥದ್ದು ಒಂದು ರೂಲ್ ಇಲ್ಲಿ. ಓಕೆ, ಈ ಥರದ ಎಕ್ಸಾಂಪಲ್ಸ್ ಇದ್ದಾಗ ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಆರ್ಟಿಕಲ್ಸ್ ಮೇಲೆ. ಸ್ನೇಹಿತರೆ, ಇದ್ರ ಮೇಲೂ ಕೂಡ 100% ಒಂದು ಎಕ್ಸಾಂಪಲ್ಸ್ ಬಂದೇ ಬರುತ್ತೆ. ಇದ್ರ ಮೇಲೂ ಕ್ವಶನ್ಸು 100% ಫಿಕ್ಸ್ಡ್ ಅವು. ಈಗ ರಿಪೋರ್ಟೆಡ್ ಸ್ಪೀಚ್ ಮೇಲೆ, ಆರ್ಟಿಕಲ್ಸ್ ಮೇಲೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಕ್ವಶನ್. ಸೊ ಇಲ್ಲಿ ಕೂಡ ವೆರೈಟಿ ಆಫ್ ಎಕ್ಸಾಂಪಲ್ಸನ್ನು ನೋಡೋಣ. ಕಾನ್ಸನೆಂಟ್ ಸೌಂಡ್ ಎಕ್ಸೆಪ್ಷನ್ ಇದ್ದಾಗ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಹಿ ಈಸ್ ಡ್ಯಾಶ್ ಆನರಬಲ್ ಮೆಂಬರ್ ಆಫ್ ದ ವೆರಿಫಿಕೇಷನ್ ಕಮಿಟಿ ಅಂತ ಕೊಟ್ಟಿದ್ದಾರೆ. ಹಿ ಈಸ್ ಡ್ಯಾಶ್ ಆನರೇಬಲ್ ಅಂತ ಕೊಟ್ಟಿದ್ದಾರೆ. ಎ ಆ್ಯಂಡ್ ದ ನೋ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ, ಈ ಈಸ್ ಆ್ಯನ್ ಆನರೇಬಲ್ ಮೆಂಬರ್ ಆಫ್ ದ ವೆರಿಫಿಕೇಷನ್ ಕಮಿಟಿ ಅಂತ ಆಗುತ್ತೆ. ಯಾಕೆ ಅಂತಂದರೆ ದ ಚಾಯ್ಸ್ ಬಿಟ್ವೀನ್ ಎ ಆ್ಯಂಡ್ ಆ್ಯನ್ ಡಿಪೆಂಡ್ಸ್ ಆನ್ ಸೌಂಡ್. ನಮಗೆ ಗೊತ್ತಿದೆ, ವೊವೆಲ್ ಸೌಂಡ್ ಇದ್ದರೆ ಆ್ಯನ್ನ ಯೂಸ್ ಮಾಡಬೇಕು, ಕಾನ್ಸನೆಂಟ್ ಸೌಂಡ್ ಇದ್ದಾಗ ಆರ್ಟಿಕಲ್ ಅ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಆನರೇಬಲ್ ಬಿಗಿನ್ಸ್ ವಿತ್ ಎ ಸೈಲೆಂಟ್ ಎಚ್ ಆ್ಯಂಡ್ ವೊವೆಲ್ ಸೌಂಡ್. ಹಾಗಾಗಿ ಎ ಮತ್ತು ಆ್ಯನ್ ಬಳಕೆ ಶಬ್ದದ ಉಚ್ಚಾರಣೆ ಮೇಲೆ ನಿರ್ಧಾರ ಆಗುವುದರಿಂದ ಆನರೇಬಲ್ ಪದದಲ್ಲಿ ಒಂದು ಎಚ್ ಸೈಲೆಂಟ್ ಆಗಿರುತ್ತೆ. ಇಲ್ಲಿ ಸ್ವರಧ್ವನಿಯಿಂದ ಆರಂಭವಾಗುವುದರಿಂದ ಆ್ಯನನ್ನು ನಾವು ಇಲ್ಲಿ ಬಳಸಬೇಕು ಅಂತ. ಲೆಟ್ಸ್ ಮೂವ್ ಆನ್ ಟು ದಿ ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ ಇಫ್ ದೇರ್ ಆರ್ ವೊವೆಲ್ ಲೆಟರ್ಸ್ ವಿತ್ ಕಾನ್ಸನೆಂಟ್ ಸೌಂಡ್ ಇದ್ದರೆ ಯಾವ ರೀತಿ ಮಾಡ್ಬೋದು ಅಂತ ನೋಡಿ. ದ ಕ್ಯಾಂಡಿಡೇಟ್ ಅಪ್ಲೈಡ್ ಫಾರ್ ಎ ವೇಕೆನ್ಸಿ ಎಟ್ ಡ್ಯಾಶ್ ಯುರೋಪಿಯನ್ ಯೂನಿವರ್ಸಿಟಿ ಅಂತ ಇದೆ. ಇಲ್ಲಿ ವೊವೆಲ್ ಲೆಟರ್ ಇದೆ, ಆದರೆ ಸೌಂಡ್ ಮಾತ್ರ ಏನಿದೆ, ಕಾನ್ಸನೆಂಟ್ ಇದೆ. ಹಾಗಾಗಿ ದ ಕ್ಯಾಂಡಿಡೇಟ್ ಅಪ್ಲೈಡ್ ಫಾರ್ ಎ ವೇಕೆನ್ಸಿ ಎಟ್ ಅ ಯುರೋಪಿಯನ್ ಯೂನಿವರ್ಸಿಟಿ ಅಂತ ಆಗುತ್ತೆ. ಇಲ್ಲಿ ಆರ್ಟಿಕಲ್ ಅ ಯೂಸ್ ಮಾಡ್ತೀವಿ. ಆಲ್ದೋ ಯುರೋಪಿಯನ್ ಸ್ಟಾರ್ಟ್ಸ್ ವಿತ್ ವೊವೆಲ್ ಲೆಟರ್ ಇ,
ಇಟ್ ಈಸ್ ಪ್ರನೌನ್ಸ್ಡ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ಆಸ್ ಯೂನಿವರ್ಸಿಟಿ, ಯು ಅಂತ ಯೂಸ್ ಮಾಡಿ. ದೇರ್ ಫೋರ್ ಇಟ್ ಟೇಕ್ಸ್ ಎ. ಇಲ್ಲಿ ಯುರೋಪಿಯನ್ ಅಂತಕ್ಕಂಥ ಪದವು ಸ್ವರಾಕ್ಷರದಿಂದ ಆರಂಭವಾದರೂ ಕೂಡ ಅದರ ಉಚ್ಚಾರಣೆ ಏನಾಗಿರುತ್ತೆ, ವ್ಯಂಜನ ಧ್ವನಿ ಯು ಇರೋದ್ರಿಂದ ಇದರ ಹಿಂದೆ ನಾವು ಒಂದು ಇಂಡೆಫಿನಿಟ್ ಆರ್ಟಿಕಲ್ ಅನ್ನು ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್, ಈಗ ಅಬ್ರಿವೇಷನ್ಸ್ ಸೌಂಡ್ ಇದ್ದಾಗ ಲೈಕ್ ಹರ್ ಬ್ರದರ್ ಈಸ್ ಡ್ಯಾಶ್ FIR ರಿಜಿಸ್ಟರ್ ಇನ್ ದ ಸಿಟಿ ಪೊಲೀಸ್ ಸ್ಟೇಷನ್ ಅಂತ ಇದೆ. ಹೀಸ್ ಬ್ರದರ್ ಈಸ್ ಡ್ಯಾಶ್ FIR ರಿಜಿಸ್ಟ್ರರ್, ಎ ಆ್ಯಂಡ್ ದ ಅಂತ ಇದೆ. ಇಲ್ಲಿ ಏನು ಬರುತ್ತೆ, ಹೀಸ್ ಬ್ರದರ್ ಈಸ್ ಆ್ಯನ್ FIR ರಿಜಿಸ್ಟ್ರರ್ ಇನ್ ದ ಸಿಟಿ ಪೊಲೀಸ್ ಸ್ಟೇಷನ್ ಅಂತ. ಇಲ್ಲಿ ಯಾಕೆ ಅಂತಂದರೆ ದ ಅಬ್ರಿವೇಷನ್ಸ್ ದಟ್ ಬಿಗಿನ್ ವಿತ್ ಅ ವೋವೆಲ್ ಸೌಂಡ್ ಟೇಕೆನ್ ಆ್ಯನ್ ಅನ್ನುವಂಥ ಆರ್ಟಿಕಲ್ ಬರೋದ್ರಿಂದ ಆ್ಯಂಡ್ FIR ಇಲ್ಲಿ FA ಅನ್ನುವಂಥದ್ದು ಒಂದು ವೋವೆಲ್ ಸೌಂಡ್ ಬರೋದ್ರಿಂದ ಇಲ್ಲಿ ನಾವು ಆ್ಯಂಡನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ವಾಟ್. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ಸಪೋಸ್ ಇಫ್ ದರ್ ಈಸ್ ಎ ಸೂಪರ್ಲೇಟಿವ್ ಡಿಗ್ರಿ ಇಂಡಿಕೇಟ್ ಮಾಡ್ತಕ್ಕಂಥ ಅಡ್ಜೆಕ್ಟಿವ್ಸ್ ಇದ್ದರೆ, ವರ್ಡ್ಸ್ ಇದ್ದರೆ, ಅಲ್ಲಿ ಏನು ಮಾಡ್ಬೋದು ಅಂತ. ದಿಸ್ ಈಸ್ ಡ್ಯಾಶ್ ಮೋಸ್ಟ್ ಚಾಲೆಂಜಿಂಗ್ ಮಾಡೆಲ್ ಪೇಪರ್ ಐ ಹ್ಯಾವ್ ಸಾಲ್ವ್ಡ್ ಸೋ ಫಾರ್ ಅಂತ. ದಿಸ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ಮಾಡೆಲ್ ಕ್ವೆಶನ್ ಪೇಪರ್ ಐ ಹ್ಯಾವ್ ಸಾಲ್ವ್ಡ್. ಇಲ್ಲಿ ಸೂಪರ್ಲೇಟಿವ್ ಡಿಗ್ರೀಸ್ ಇದ್ದಾಗ ಅಲ್ಲಿ ನಾವೇನು ಮಾಡಬೇಕು, ಒಂದು ಮೋಸ್ಟ್ ಅಥವಾ ಅಡ್ಜೆಕ್ಟಿವ್ ಹಿಂದೆ ಏನು ಮಾಡಬೇಕು ಅಂತಂದರೆ ಡೆಫಿನಿಟ್ ಆರ್ಟಿಕಲ್ ದ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು. ಸೊ ದ ಡೆಫಿನಿಟ್ ಆರ್ಟಿಕಲ್ ದ ಮಸ್ಟ್ ಆಲ್ವೇಸ್ ಬಿ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಎಸ್ ಐ ಸೆಟ್. ಓಕೆ, ಸೊ ಹಾಗಾಗಿ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಬರುತ್ತೆ. ದ ಮೋಸ್ಟ್ ಚಾಲೆಂಜಿಂಗ್ ಮಾಡೆಲ್ ಕ್ವೆಶನ್ ಪೇಪರ್ ಅಂತ ಆಗುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಯುನಿಕ್ ಎಂಟಿಟೀಸ್ ಇದ್ದಾಗ, ಮೀನ್ಸ್ ಬಿಫೋರ್ ನೇಮ್ಸ್ ಆಫ್ ಆಲ್ ದ ಪ್ಲ್ಯಾನೆಟ್ಸ್. ಓಕೆ, ಎಲ್ಲ ಪ್ಲ್ಯಾನೆಟ್ಸ್ದ ಒಂದು ಹೆಸರಿನ ಹಿಂದೆ ನಾವು ಏನು ಮಾಡಬೇಕು, ಡೆಫಿನಿಟ್ ಆರ್ಟಿಕಲ್ ದನ ಬಳಸಬೇಕು. ದ ಮೂನ್, ದ ಸನ್, ದ ವೀನಸ್, ದ ವಾಟ್ ಯು ಕಾಲ್ ದ ಜುಪಿಟರ್, ದ ಮಾರ್ಸ್, ಈ ಥರ ಎಲ್ಲ ಪ್ಲ್ಯಾನೆಟ್ಸ್ ಹೆಸರುಗಳ ಹಿಂದೆ ಡೆಫಿನಿಟ್ ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕೂಡ ದ ಮೂನ್ ವಾಸ್ ಎಕ್ಸೆಪ್ಷನಲಿ ಬ್ರೈಟ್ ಡ್ಯೂರಿಂಗ್ ಯೆಸ್ಟರ್ಡೇಸ್ ಎಕ್ಲಿಪ್ಸ್ ಅನ್ನುವಂಥದ್ದು. ಸೊ ಆ್ಯಸ್ ವಿ ಆಲ್ ನೋ ದ್ಯಾಟ್ ಯುನಿಕ್, ಸಿಂಗ್ಯುಲರ್ ಆ್ಯಂಡ್ ಒನ್ ಆಫ್ ದ ಕೈಂಡ್ ಇನ್ ನೇಚರ್ ಇದ್ದಾಗ ಆಸ್ ಐ ಸೆಡ್. ಸೊ ಹಾಗಾಗಿ ಅಂದರೆ ಪ್ರಕೃತಿಯಲ್ಲಿ ಅನನ್ಯವಾಗಿರ್ತಕ್ಕಂಥ ಅಥವಾ ಏಕೈಕವಾಗಿರುವ ವಸ್ತುಗಳ ಹೆಸರಿನ ಹಿಂದೆ ಒಂದು ಡೆಫಿನಿಟ್ ಆರ್ಟಿಕಲ್ ದನ ಯೂಸ್ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಒನ್, you use the definite article before the names of holy books and rivers. Okay, seas, oceans, ಅವುಗಳ ಹೆಸರಿನ ಹಿಂದೆ ಏನು ಮಾಡಬೇಕು, ನಾವು ಒಂದು ಡೆಫಿನಿಟ್ ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಇಲ್ಲಿ ದ ರಾಮಾಯಣ ಈಸ್ ಅ ರೆವರ್ಡ್ ಆನ್ಸಿಯಂಟ್ ಎಪಿಕ್ ಫ್ಲೋಯಿಂಗ್ ಅಲಾಂಗ್ ದ ಬ್ಯಾಂಕ್ಸ್ ಆಫ್ ದ ಗಂಗಾ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್ ಆಗುತ್ತೆ. ಡೆಫಿನಿಟ್ ಆರ್ಟಿಕಲ್ ದ ಇಸ್ ಮ್ಯಾಂಡೇಟರಿ ಬಿಫೋರ್ ದ ನೇಮ್ಸ್ ಆಫ್ ಹೋಲಿ ಬುಕ್ಸ್, ಎಪಿಕ್ಸ್, ಹೋಲಿ ರಿವರ್ಸ್, ಸೀಸ್, ಓಷನ್ಸ್, ಓಕೆ, ಮೌಂಟೇನ್ಸ್, ಈ ಥರದ್ದು. ಇಲ್ಲಿ ಪವಿತ್ರ ಗ್ರಂಥ, ಮಹಾಕಾವ್ಯ, ನದಿಗಳು, ಸಮುದ್ರಗಳ, ಆಮೇಲೆ ಪರ್ವತಗಳ ಹೆಸರಿನ ಹಿಂದೆ ಕಡ್ಡಾಯವಾಗಿ ಒಂದು ಡೆಫಿನಿಟ್ ಆರ್ಟಿಕಲ್ ದನ ಯೂಸ್ ಮಾಡಬೇಕು. ಲೈಕ್ ದ ಮೌಂಟ್ ಎವರೆಸ್ಟ್, ಓಕೆ, ಈ ಥರದ್ದು ಬರುವಂಥದ್ದು. ನೆಕ್ಸ್ಟ್ ಒನ್ ಈಸ್ here she learned to play dash violin at a very young age ಅಂತ ಇದೆ. ಆ್ಯಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದಾಗ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಐ ಆಮ್ ಟೆಲಿಂಗ್, ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದರೆ ಹೆಸರು ಇದ್ದರೆ ಅದರ ಹಿಂದೆನೂ ಕೂಡ ಒಂದು ಡೆಫಿನಿಟ್ ಆರ್ಟಿಕಲ್ ದನ್ನು ಯೂಸ್ ಮಾಡಬೇಕು. ಸಿ ಲರ್ನ್ ಟು ಪ್ಲೇ ದ ವಯಲಿನ್ ಎಟ್ ಎ ವೆರಿ ಯಂಗ್ ಏಜ್ ಅನ್ನುವಂಥದ್ದು. ಸೊ as we all know that when speaking about the ability to play musical instruments, the definite article the is used before the instrument name. ಕೇವಲ ದ ವಯಲಿನ್ ಅಲ್ಲ, ದ ಹಾರ್ಮೋನಿಯಂ, ದ ಪಿಟಾರ್, ದ ಫ್ಲೂಟ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹೆಸರಿನ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದ ಮಾತನಾಡುವಂಥದ್ದು, ಮೀನ್ಸ್ ಯೂಸ್ ಮಾಡುವಂಥದ್ದು ಅಂತ. ದ ನೆಕ್ಸ್ಟ್ ಒನ್, ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂಡ್ ಅಬ್ಸ್ಟ್ರಾಕ್ಟ್ಸ್ ನೌನ್ಸ್ ಇದ್ದಾಗ, ಸಪೋಸ್ ಡ್ಯಾಶ್ ವಿಸ್ಡಮ್ ಇಸ್ ಅ ಕ್ವಾಲಿಟಿ ದಟ್ ಕಮ್ಸ್ ವಿತ್ ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಇಲ್ಲಿ ಎ ಆ್ಯಂಡ್ ದ ಅಥವಾ ನೋ ಆರ್ಟಿಕಲ್ ಈ ಥರದ ಎಕ್ಸಾಂಪಲ್ಸ್ ಇದ್ದಾಗ, ಅಬ್ಸ್ಟ್ರಾಕ್ಟ್ಸ್ ನೌನ್ ಇದ್ದಾಗ ಇಲ್ಲಿ ಆರ್ಟಿಕಲ್ ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿ ಇರುತ್ತೆ. ಸೊ ಯೂಶ್ವಲಿ ವಿ ವಿಲ್ ನಾಟ್ ಯೂಸ್ ಎನಿ ಆರ್ಟಿಕಲ್ಸ್ ಬಿಫೋರ್ ದಿ ಅಬ್ಸ್ಟ್ರಾಕ್ಟ್ ನೌನ್ಸ್. ಯಾಕೆಂದರೆ ಆರ್ಟಿಕಲ್ಸ್ ಆರ್ ಒಮಿಟೆಡ್ ಬಿಫೋರ್ ಅಬ್ಸ್ಟ್ರಾಕ್ಟ್ ನೌನ್ಸ್ ವೆನ್ ಯೂಸ್ಡ್ ಇನ್ ಎ ಜನರಲ್ ಸೆನ್ಸ್ ಇದ್ದಾಗ. ಓಕೆ, ಭಾವನಾಮ ಪದಗಳನ್ನು ಸಾಮಾನ್ಯ ಅರ್ಥದಲ್ಲಿ ಬಳಸುವಾಗ ಅವುಗಳ ಮುಂಚೆ ಯಾವುದೇ ಒಂದು ಆರ್ಟಿಕಲನ್ನು ಬಳಸಬಾರ್ದು ಅಂತ. ಸೊ ಹಾಗಾಗಿ ಇಲ್ಲಿ
ಇಲ್ಲಿ ದ ವಿಸ್ಡಮ್ ಆಗಾಗಿಲ್ಲ. ಓನ್ಲಿ ವಿಸ್ಡಮ್ ಈಸ್ ಎ ಕ್ವಾಲಿಟಿ ದಟ್ ಕಮ್ಸ್ ವಿತ್ ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂಡ್ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್, ಸ್ಪೆಸಿಫಿಕ್ ಅಬ್ಸ್ಟ್ರಾಕ್ಟ್ ನೌನ್ ಎಕ್ಸೆಪ್ಷನ್ ಇದ್ದರೆ, ಸ್ಪೆಸಿಫಿಕ್ ಆಗಿದ್ದರೆ, ಸಿ ಡ್ಯಾಶ್ ವಿಸ್ಡಮ್ ಆಫ್ ದ ಆನ್ಸಿಯಂಟ್ ಸೇಂಟ್ಸ್ ಈಸ್ ಸ್ಟಿಲ್ ಫ್ರೇಸ್ಡ್ ಟುಡೇ ಅಂತ ಇದೆ ನೋಡಿ. ದ ವಿಸ್ಡಮ್ ಆಫ್ ದ ಆನ್ಸಿಯಂಟ್ ಸೇಂಟ್ಸ್ ಇಸ್ ಸ್ಟಿಲ್ ಪ್ರೇಸ್ಡ್ ಟುಡೇ. ಇಲ್ಲಿ ಸ್ಪೆಸಿಫಿಕ್ ಆಗಿದ್ದರೆ ನಾವು ಡೆಫಿನಿಟ್ ಆರ್ಟಿಕಲ್ ದನ್ನು ಬಳಸಬೇಕು. ವೈಲ್ ಜನರಲ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಟೇಕ್ ನೋ ಆರ್ಟಿಕಲ್, ಬಟ್ ಎನ್ ಅಬ್ಸ್ಟ್ರಾಕ್ಟ್ ನೌನ್ ದಟ್ ಈಸ್ ಸ್ಪೆಸಿಫೈಡ್ ಆರ್ ಲೊಕಲೈಸ್ಡ್. ವಿಸ್ಡಮ್ ಆಫ್ ದ ಆನ್ಸಿಯಂಟ್ ಸೇಂಟ್ಸ್ ಅಂತ ಇದೆ ನೋಡಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಮಾತಾಡ್ತಾ ಇದ್ದೀವಿ, ಆನ್ಸಿಯಂಟ್ ಸೇಂಟ್ಸ್ ಅಂತ ಇದೆ. ಸೊ ಹಾಗಾಗಿ ಇಟ್ ರಿಕ್ವೈರ್ಸ್ ಡೆಫಿನಿಟ್ ಆರ್ಟಿಕಲ್ ದ ಅನ್ನುವಂಥದ್ದನ್ನು ನಾವು ಇಲ್ಲಿ ಉಪಯೋಗಿಸಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ omission before the material nouns ಇದ್ದಾಗ, ಡ್ಯಾಶ್ ಗೋಲ್ಡ್ ಈಸ್ ಅ ಪ್ರೀಸಿಯಸ್ ಮೆಟಲ್ ಮೈನ್ಡ್ ಹೆವಿಲಿ ಇನ್ ಕರ್ನಾಟಕ ಅಂತ, ಆ್ಯಂಡ್ ದ ನೋ ಆರ್ಟಿಕಲ್ ಅಂತ. ಇಲ್ಲಿ ಕೂಡ ಏನಾಗುತ್ತೆ, ನೋ ಆರ್ಟಿಕಲ್ ಈಸ್ ಯೂಸ್ಡ್. ಯಾಕಂತಂದರೆ ಬಿಫೋರ್ ಮಟೀರಿಯಲ್ ನೌನ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ವಾಟರ್, ವೆನ್ ಸ್ಪೋಕನ್ ಆಫ್ ಇನ್ ಎ ಜನರಲ್ ಇದ್ದಾಗ ನಾವು ಇಲ್ಲಿ ಯಾವುದೇ ಒಂದು ಆರ್ಟಿಕಲ್ಸನ್ನು ಯೂಸ್ ಮಾಡಲ್ಲ. ಗೋಲ್ಡ್ ಈಸ್ ಅ ಪ್ರೀಸಿಯಸ್ ಮೆಟಲ್ ಮೈನ್ಡ್ ಹೆವಿಲಿ ಇನ್ ಕರ್ನಾಟಕ ಅಂದರೆ ಸಾಕು, ದಟ್ ಈಸ್ ದ ಕರೆಕ್ಟ್ ಫಾರ್ಮ್. ದೆನ್ ನೆಕ್ಸ್ಟ್ ಒನ್ ಈಸ್ ಸ್ಪೆಸಿಫಿಕ್ ಮಟೀರಿಯಲ್ ನೌನ್ ಇದ್ದರೆ ಅದಕ್ಕೊಂದು ಎಕ್ಸೆಪ್ಷನ್ ಇದೆ. ಲೈಕ್ ಡ್ಯಾಶ್ ಗೋಲ್ಡ್ ಇನ್ ದಿಸ್ ವೆಡ್ಡಿಂಗ್ ರಿಂಗ್ ಈಸ್ ಎಕ್ಸೆಪ್ಷನಲಿ ಪ್ಯೂರ್ ಅಂತ. ಇಲ್ಲಿ ಏನಾಗುತ್ತೆ, ದ ಗೋಲ್ಡ್ ಇನ್ ದಿಸ್ ವೆಡ್ಡಿಂಗ್ ರಿಂಗ್ ಈಸ್ ಎಕ್ಸೆಪ್ಷನಲಿ ಪ್ಯೂರ್ ಅಂತ. ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಇದ್ದೀವಿ. ವೆನ್ ಎ ಮೆಟೀರಿಯಲ್ ನೌನ್ ಈಸ್ ಸ್ಪೆಸಿಫೈಡ್ ಆರ್ ಲಿಮಿಟೆಡ್ ಟು ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇದ್ದರೆ ದ ಈಸ್ ರಿಕ್ವೈರ್ಡ್. ಓಕೆ, ದ್ರವ್ಯವಾಚಕ ನಾಮಪದವನ್ನು ನಿರ್ದಿಷ್ಟಪಡಿಸಿದಾಗ ಈ ಉಂಗುರದ ಚಿನ್ನ ಅಂತ ಮೀನ್ಸ್ ದ ಗೋಲ್ಡ್ ಇನ್ ದಿಸ್ ವೆಡ್ಡಿಂಗ್ ರಿಂಗ್ ಅಂತ ಐತೆ, ಅವಾಗ ನಾವು ಇಲ್ಲಿ ದನ್ನು ಯೂಸ್ ಮಾಡುವಂಥದ್ದು. ಸೊ ಈ ಥರದ ಒಂದು ಕನ್ಫ್ಯೂಷನ್ ಮಾಡುವಂಥ ಎಕ್ಸಾಂಪಲ್ಸನ್ನು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಬಟ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ವೆದರ್ ದೇ ಆರ್ ಗೋಯಿಂಗ್ ಟು ಇಂಡಿಕೇಟ್ ಎನಿ ಸ್ಪೆಸಿಫಿಕ್ ನೌನ್ಸ್ ದೇರ್. ಓಕೆ, ಈ ಥರದ್ದು ಒಂದು ಕೀನ್ ಅಬ್ಸರ್ವೇಷನ್ ಮಾಡಿ ಯು ಶುಡ್ ಗೋ ಫಾರ್ ದಿ ಕರೆಕ್ಟ್ ಆನ್ಸರ್ಸ್. ದ ನೆಕ್ಸ್ಟ್ ಒನ್, ಪ್ಲೂರಲ್ ನೌನ್ಸ್ ವಿತ್ ಸ್ಪೆಸಿಫಿಕ್ ರೆಫರೆನ್ಸ್ ಇದ್ದಾಗ, ಡ್ಯಾಶ್ ಇಲ್ಲಿ ಡ್ಯಾಶ್ ಚಿಲ್ಡ್ರನ್ ಆಫ್ ಅವರ್ ನೇಬರ್ಹುಡ್ ಆರ್ಗನೈಸ್ಡ್ ಎ ಕ್ಲೀನಪ್ ಡ್ರೈವ್ ಅಂತ. ಇಲ್ಲಿ ಎ ಆ್ಯಂಡ್ ದ ಆರ್ ನೋ ಆರ್ಟಿಕಲ್ ಅಂತ ಇದೆ. ಈ ಥರದ ಕಂಡೀಷನ್ಸ್ ಇದ್ದಾಗ ಏನು ಮಾಡಬೇಕು ಅಂದರೆ, ಹಿಯರ್ ದ ರೈಟ್ ಆನ್ಸರ್ ಈಸ್ ದ ಚಿಲ್ಡ್ರನ್ ಆಫ್ ಅವರ್ ನೇಬರ್ಹುಡ್ ಆರ್ಗನೈಸ್ಡ್ ಅ ಕ್ಲೀನಪ್ ಡ್ರೈವ್ ಅಂತ. ಓಕೆ, ಸೊ ಇಲ್ಲಿ ಜನರಲ್ ಪ್ಲೂರಲ್ ನೌನ್ಸ್ ಡು ನಾಟ್ ಟೇಕ್ ಆರ್ಟಿಕಲ್ಸ್, ಬಟ್ ಚಿಲ್ಡ್ರನ್ ಲವ್ ಚಾಯ್ಸ್. ಬಟ್ ಸ್ಪೆಸಿಫಿಕ್ ಪ್ಲೂರಲ್ ನೌನ್ಸ್ ದ ಚಿಲ್ಡ್ರನ್ ಆಫ್ ಅವರ್ ನೇಬರ್ಹುಡ್, ಎಲ್ಲಿಯವರು ನಮ್ಮ ಚಿಲ್ಡ್ರನ್, ನಮ್ಮ ಒಂದು ನೇಬರ್ಹುಡ್ ಚಿಲ್ಡ್ರನ್ಸ್, ದ ಚಿಲ್ಡ್ರನ್ ಅಂತ ಕರಿತೀವಿ. ಇಲ್ಲಿ ಸ್ಪೆಸಿಫಿಕ್ ಇದೆ. ಸೊ ಹಾಗಾಗಿ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದನ್ನು ಯೂಸ್ ಮಾಡಿದ್ದೀವಿ. ಬಹುವಚನ ಪದಗಳ ನಿರ್ದಿಷ್ಟ ಗುಂಪಿಗೆ ಸೀಮಿತಗೊಳಿಸಿದಾಗ ದ ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ omission of articles when we are talking about languages, school subjects, etc. ಈ ಥರ ಇದ್ದಾಗ we need not use any article there. He is highly proficient in ಕನ್ನಡ ಆ್ಯಂಡ್ ಫಿಸಿಕ್ಸ್ ಅಂತ. ಇಲ್ಲಿ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಸೊ ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಆರ್ಟಿಕಲ್ಸ್ ಆರ್ ಒಮಿಟೆಡ್ ಬಿಫೋರ್ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್, ಸ್ಕೂಲ್ ಸಬ್ಜೆಕ್ಟ್ಸ್ ಆರ್ ಅಕಾಡೆಮಿಕ್ ಬ್ರಾಂಚಸ್. ದ ಕನ್ನಡ, ದ ಫಿಸಿಕ್ಸ್ ಅಂತ ನಾವು ಮಾತಾಡೋದಿಲ್ಲ, ದಟ್ಸ್ ರಾಂಗ್. ಸೊ ದೇರ್ ಫೋರ್ ನೋ ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ದ ಲ್ಯಾಂಗ್ವೇಜಸ್ ಆರ್ ಸಬ್ಜೆಕ್ಟ್ಸ್. ಸೊ ಭಾಷೆಗಳ ಹೆಸರುಗಳ ಮತ್ತು ಶಾಲಾ ಪಠ್ಯ ವಿಷಯಗಳ ಒಂದು ಹೆಸರುಗಳ ಮುಂಚೆ ಆರ್ಟಿಕಲ್ಲು ಬಳಸಬಾರ್ದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಆರ್ಡಿನಲ್ ನಂಬರ್ಸ್ ಇದ್ದಾಗ. ಓಕೆ, ಇಲ್ಲಿ ಆರ್ಡಿನಲ್ಸ್ ಆ್ಯಂಡ್ ಕಾರ್ಡಿನಲ್ಸ್ ಅಂತ ನಾವು ಎರಡು ರೀತಿಯಲ್ಲಿ ಹೇಳ್ತೀವಿ. ಇಲ್ಲಿ ಏನು ಮಾಡಬೇಕು, ಡೆಫಿನೆಟ್ ಆರ್ಟಿಕಲ್ ದನ್ನು ಬಳಸಬೇಕು. ಡಾಕ್ಟರ್ ರಾಜ್ಕುಮಾರ್ ವಾಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದಿಸ್ ಪ್ರೆಸ್ಟಿಜಿಯಸ್ ಸ್ಟೇಟ್ ಅವಾರ್ಡ್ ಅಂತ. ದ ಫಸ್ಟ್, ದ ಸೆಕೆಂಡ್ ಪ್ರೈಸ್ ಗೋಸ್ ಟು ದ ಥರ್ಡ್ ಪ್ರೈಸ್. ಈ ಥರ ಒಂದು ಆರ್ಡಿನಲ್ ನಂಬರ್ಸ್ ಬಗ್ಗೆ ಮಾತಾಡುವಾಗ ಡೆಫಿನೆಟ್ ಆರ್ಟಿಕಲ್ ದನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಜಿಯೋಗ್ರಾಫಿಕಲ್ ಮಲ್ಟಿಪ್ಲಿಸಿಟೀಸ್ ಇದ್ದಾಗ, ದೇ ಸ್ಪೆಂಟ್ ದೇರ್ ಸಮ್ಮರ್ ವೆಕೇಶನ್ ಎಕ್ಸ್ಪ್ಲೋರಿಂಗ್ ಡ್ಯಾಶ್ ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಇದೆ. ಎಸ್ ವಿ ಆಲ್ ನೋ ದ್ಯಾಟ್ ಇಲ್ಲಿ ಬಿಫೋರ್ ದ ನೇಮ್ಸ್ ಆಫ್ ಐಲ್ಯಾಂಡ್ಸ್ ಆಗಿರ್ಬೋದು, ಇಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡೇ ಮಾಡ್ತೀವಿ. ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ದ ಯೂಸ್ಡ್ ಬಿಫೋರ್ ಗ್ರೂಪ್ ಆಫ್ ನೇಮ್ಸ್ ಆಫ್ ಐಲ್ಯಾಂಡ್ಸ್, ಮೌಂಟೇನ್ ರೇಂಜಸ್ ಆ್ಯಂಡ್ ಪ್ಲೂರಲೈಸ್ಡ್ ಕಂಟ್ರಿ ನೇಮ್ಸ್ ಇದ್ದಾಗ, ದ ನೆದರ್ಲ್ಯಾಂಡ್ಸ್, ದ ಇಂಡಿಯನ್ಸ್, ದ ಅಮೇರಿಕನ್ಸ್ ಅಂದರೆ ಅಲ್ಲಿ ಪ್ಲೂರಲ್ ಫಾರ್ಮಲ್ಲಿ ಮಾತಾಡಿದರೆ, ಓಕೆ, ಭಾರತೀಯರ ಬಗ್ಗೆ ದ ಇಂಡಿಯನ್ಸ್ ಅಂತ, ದ ಅಮೇರಿಕನ್ಸ್, ದ ಆಸ್ಟ್ರೇಲಿಯನ್ಸ್, ದಿ ಶ್ರೀಲಂಕನ್ಸ್, ದ
ಪಾಕಿಸ್ತಾನೀಸ್, ಈ ಥರ ನಾವು ಪ್ಲೂರಲ್ ಬಗ್ಗೆ ಮಾತಾಡಿದಾಗ ಅಲ್ಲಿ ದ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಒನ್ ಈಸ್ ಟಾಪಿಕ್ ನಂಬರ್ 7, ದಟ್ ಈಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇಲ್ಲಿ ಕರ್ತೃ ಮತ್ತು ಕ್ರಿಯಾಪದದ ಹೊಂದಾಣಿಕೆ ಯಾವ ರೀತಿ ಮಾಡ್ತೀವಿ, ಇದು ಕೂಡ ವೆರಿ somewhat ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಕನ್ಫ್ಯೂಸಿಂಗ್ ಒಂದು ಇದೆ ಟಾಪಿಕ್ ಇದೆ. ಸೊ ದಯವಿಟ್ಟು ಜಸ್ಟ್ ಯು ಕ್ಯಾನ್ keenly go through the examples and practice them. Definitely will become well versed in this topic. The headmaster and the secretary dash arriving for the evaluation shortly ಅಂತ ಇದೆ. ಇಲ್ಲಿ ದ ಹೆಡ್ ಮಾಸ್ಟರ್ ಆ್ಯಂಡ್ ದ ಸೆಕ್ರೆಟರಿ ಅಂತ ಇದೆ ನೋಡಿ. ವೆದರ್ ಆರ್ ದ ಸೇಮ್ ಆರ್ ಡಿಫರೆಂಟ್ ಅಂತ. ಓಕೆ, ವೆನ್ ದೇ ಆರ್ ಡಿಫರೆಂಟ್ ವಿ ಯೂಸ್ ಪ್ಲೂರಲ್, ಅಲ್ಲಿ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ವೆನ್ ಟೂ ನೌನ್ಸ್ ಆರ್ ಜಾಯಿಂಡ್ ಬೈ ಆ್ಯಂಡ್ ಬೋತ್ ಹ್ಯಾವ್ ಎನ್ ಆರ್ಟಿಕಲ್. ನೋಡಿ, ದ ಹೆಡ್ ಮಾಸ್ಟರ್ ಆ್ಯಂಡ್ ದ ಸೆಕ್ರೆಟರಿ ದೇ ರೆಫರ್ ಟು ಟೂ ಡಿಸ್ಟಿಂಕ್ಟ್ ಪರ್ಸನ್ಸ್ ಅಂತ. ಇಲ್ಲಿ ದ ಹೆಡ್ ಮಾಸ್ಟರ್ ಒಬ್ಬರು ಬೇರೆ, ದ ಸೆಕ್ರೆಟರಿ ಒಬ್ಬರು ಬೇರೆ. ಇಲ್ಲಿ ಇಬ್ಬರು ಬೇರೆ ಬೇರೆ ಅಂತ ಇದ್ದಾಗ ಪ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಹಾಕಬೇಕು ಅಂತ. ಓಕೆ, ಸೊ ಈ ಥರದ ಒಂದು ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂಥದ್ದು ರೂಲ್ಸ್ ಇದೆ. ಇದ್ರ ಮೇಲೂ ಕೂಡ ಐ ಹ್ಯಾವ್ ಮೇಡ್ ಎ ವಿಡಿಯೋ ಆ್ಯಂಡ್ ಯು ಕ್ಯಾನ್ ವಾಚ್ ಇಟ್ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಸಿಂಗಲ್ ಎಂಟಿಟಿ ಕಾಂಪೌಂಡ್ ಸಬ್ಜೆಕ್ಟ್ ಇದ್ದರೆ ಬ್ರೆಡ್ ಆ್ಯಂಡ್ ಬಟರ್ ಡ್ಯಾಶ್ ಹರ್ ಸ್ಟ್ಯಾಪಲ್ ಬ್ರೇಕ್ಫಾಸ್ಟ್ ಡ್ಯೂರಿಂಗ್ ಬ್ಯುಸಿ ವೀಕ್ ಡೇಸ್ ಅಂತ. ಬ್ರೆಡ್ ಆ್ಯಂಡ್ ಬಟರ್ ಈಸ್ ಹರ್ ಸ್ಟ್ಯಾಪಲ್ ಬ್ರೇಕ್ಫಾಸ್ಟ್ ಡ್ಯೂರಿಂಗ್ ಬ್ಯುಸಿ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಯಾಕೆ ಅಂತಂದರೆ ಇಫ್ ಟೂ ಸಿಂಗ್ಯುಲರ್ ನೌನ್ಸ್ ಜಾಯಿಂಡ್ ಬೈ ಆ್ಯಂಡ್ ಎಕ್ಸ್ಪ್ರೆಸ್ ಎ ಸಿಂಗಲ್ ಕಲೆಕ್ಟಿವ್ ಐಡಿಯಾ ಆರ್ ಎ ಸಿಂಗಲ್ ಡಿಶ್ ದೇ ಟೇಕ್ ಎ ಸಿಂಗ್ಯುಲರ್ ವರ್ಬ್ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಬ್ರೆಡ್ ಆ್ಯಂಡ್ ಬಟರ್ ಈಸ್ ಅಂತ. therefore option B is the right one. The next one is either or pronoun ಇದ್ದಾಗ, ಇಲ್ಲಿ ಪ್ರೊನೌನ್ ರೂಲನ್ನು ಹಾಕಿದೆ. either or ಬಂದರೆ either the teacher or the students dash misplaced the attendance registers ಅಂತ. ಇಲ್ಲೇನು ಬರುತ್ತೆ, ಹ್ಯಾಸ್, ಹ್ಯಾವ್, ಈಸ್, ವಾಸ್ ಅಂತ ಇದೆ. ಇಲ್ಲಿ either ಇಲ್ಲಿ ಏನಾಗುತ್ತೆ, ದ ವರ್ಬ್ ಅಗ್ರೀಸ್ ವಿತ್ ದ ನಿಯರೆಸ್ಟ್ ಸಬ್ಜೆಕ್ಟ್ ಅಂತ. ಇಲ್ಲಿ ನೋಡಿ, ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಇದೆ, ಹಾಗಾಗಿ ಇಟ್ ಅಗ್ರೀಸ್ ವಿತ್ ಹ್ಯಾವ್ ಅನ್ನುವಂಥದ್ದು. ವೆನ್ ಎ ಸಬ್ಜೆಕ್ಟ್ ಈಸ್ ಜಾಯಿಂಡ್ ಬೈ either or neither nor, the verb agrees with a closer subject or as I said the nearest subject ಅಂತ. ದ ಸ್ಟೂಡೆಂಟ್ಸ್ ಇದಕ್ಕೆ ಅನುಗುಣವಾಗಿ ಇದ್ರ ಮುಂದೆ ಹೆಲ್ಪಿಂಗ್ ವರ್ಬ್ ಬರುವಂಥದ್ದು. ದ ಸ್ಟೂಡೆಂಟ್ಸ್ ಹ್ಯಾವ್ ಮಿಸ್ಪ್ಲೇಸ್ಡ್ ಅಂತ. ಓಕೆ, ಸೊ ದೇರ್ಫೋರ್ ಇಲ್ಲಿ ಪ್ಲೂರಲ್ ಆಗಿ ಯೂಸ್ ಮಾಡಿರೋದ್ರಿಂದ ಹ್ಯಾವ್ ಅನ್ನುವಂಥದ್ದು ಒಂದು ಸರಿಯಾದ ವರ್ಬ್ ಆಯ್ಕೆ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಪೆರೆಂಥೆಟಿಕಲ್ ಎಕ್ಸ್ಪ್ರೆಷನ್ಸ್ ಇದ್ದಾಗ ದ ಎಜುಕೇಷನ್ ಆಫೀಸರ್ ಅಲಾಂಗ್ ವಿತ್ ಹಿಸ್ ಅಸಿಸ್ಟೆಂಟ್ಸ್ ಡ್ಯಾಶ್ ಇನ್ಸ್ಪೆಕ್ಟಿಂಗ್ ದ ಸ್ಕೂಲ್ ಬಿಲ್ಡಿಂಗ್ಸ್ ಅಂತ. ದ ಎಜುಕೇಷನ್ ಆಫೀಸರ್ ಅಲಾಂಗ್ ವಿತ್ ಅಸಿಸ್ಟೆಂಟ್ಸ್. ಓಕೆ, ಈ ಥರ ಈಸ್ ಇನ್ಸ್ಪೆಕ್ಟಿಂಗ್ ದ ಸ್ಕೂಲ್ ಬಿಲ್ಡಿಂಗ್ಸ್ ಆಗುತ್ತೆ. ಯಾಕೆ ಅಂತಂದರೆ ವರ್ಡ್ಸ್ ಜಾಯಿಂಡ್ ಟು ಎ ಸಿಂಗ್ಯುಲರ್ ಸಬ್ಜೆಕ್ಟ್ ಬೈ ಅಲಾಂಗ್ ವಿತ್, ಟುಗೆದರ್ ವಿತ್, ಆಸ್ ವೆಲ್ ಆಸ್, ಅಕಂಪ್ನಿಡ್ ಬೈ and do not alter the number of subjects. ಇಲ್ಲಿ the education officer along with his assistants ಅಂದ. ಇಲ್ಲಿ ಎಜುಕೇಷನ್ ಆಫೀಸರ್ ಈಸ್ ಕನ್ಸಿಡರ್ಡ್ ಸಿಂಗ್ಯುಲರ್, ದೇರ್ಫೋರ್ ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ, ಈಸ್ ಬರುವಂಥದ್ದು. ದ ಕೋರ್ ಸಬ್ಜೆಕ್ಟ್ ಈಸ್ ದ ಎಜುಕೇಷನ್ ಆಫೀಸರ್ ಆಸ್ ಐ ಸೆಡ್. ಸೊ ಹಾಗಾಗಿ ಇಲ್ಲಿ ಈಸ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, indefinite pronoun consistency ಇದ್ದಾಗ means each of the selected candidates dash received an official verification call ಅಂತ. each of the selected candidates dash received, have received, has received, are received, or were received ಅಂತ. ಈ ಥರದಿದ್ದಾಗ ಒಂದು indefinite pronoun ಇದ್ದಾಗ here the right answer is has ಅಂತ ಬರುತ್ತೆ. each of the selected candidates has ಅಂತ. ಈಚ್ ಬಂದಾಗ ಯಾವಾಗಲೂ ಅಲ್ಲಿ ಏನು ಮಾಡಬೇಕು, ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನೇ ಯೂಸ್ ಮಾಡಬೇಕು. ಈಚ್ ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಹ್ಯಾಸ್ ರಿಸೀವ್ಡ್. ಓಕೆ, ಈಚ್, ಎವ್ರಿ ಒನ್, ಸಮ್ ಒನ್, ಸಂಬಡಿ, ಎಲಿಮೆಂಟ್ಸ್ ಆಫ್ ನೀದರ್, ಈದರ್ ಆರ್ ಸ್ಟ್ರಿಕ್ಟ್ಲಿ ಸಿಂಗ್ಯುಲರ್ ಆ್ಯಂಡ್ ಆಲ್ವೇಸ್ ಟೇಕ್ ಎ ಸಿಂಗ್ಯುಲರ್ ವರ್ಬ್. ಓಕೆ, ಈಚ್ ಆಫ್ ದ ಬಂದಾಗ ಎವ್ರಿ ಒನ್ ಆಫ್ ನಂಥ ಪದಗಳ ಮುಂದೆ ಬಹುವಚನ ನಾಮಪದವಿದ್ದರೂ ಕೂಡ ಅವುಗಳನ್ನು ಏಕವಚನವೆಂದೇ ಪರಿಗಣಿಸಿ ಅದರ ಮುಂದೆ ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು ಅಂತ. ಓಕೆ, ದೆನ್ ನೆಕ್ಸ್ಟ್ ಒನ್ ಈಸ್
ಕಲೆಕ್ಟಿವ್ ನೌನ್ಸ್ ಯುನಾನಿಮಿಟಿ ಇದ್ದಾಗ ದ ಸೆಲೆಕ್ಷನ್ ಪ್ಯಾನಲ್ ಯುನಾನಿಮಸ್ಲಿ ಡಿಸೈಡೆಡ್ ಟು ಎಕ್ಸ್ಟೆಂಡ್ ದ ಅಪ್ಲಿಕೇಶನ್ ಡೇಟ್ ಅಂತ ಇದೆ. ದ ಸೆಲೆಕ್ಷನ್ ಪ್ಯಾನಲ್ ಮೀನ್ಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್. ಓಕೆ, ಆ ಥರ ಇದ್ದಾಗ ಏನು ಮಾಡ್ತೀವಿ ನಾವು, ವಿ ಯೂಸ್ ದಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ಕಲೆಕ್ಟಿವ್ ನೌನ್ಸ್ ಲೈಕ್ ಪ್ಯಾನಲ್, ಜುರಿ, ಕಮಿಟಿ, ಓಕೆ, ಈ ಥರ ಇದ್ದಾಗ ದೇ ಟೇಕ್ ಎ ಸಿಂಗ್ಯುಲರ್ ವರ್ಬ್. ವೆನ್ ದ ಗ್ರೂಪ್ ಆ್ಯಕ್ಟ್ಸ್ ಆಸ್ ಎ ಸಿಂಗಲ್ ಎಂಟೈರ್ ಗ್ರೂಪ್, ದ ಟೀಮ್ ಹ್ಯಾಸ್ ವನ್ ದ ಮ್ಯಾಚ್. ಓಕೆ, ದ ಟೀಮ್ ಹ್ಯಾಸ್ ವನ್ ದ ಮ್ಯಾಚ್ ಅನ್ನೋದು ದ ಟೀಮ್ ಮೀನ್ಸ್ ಇಟ್ಸ್ ಕನ್ಸಿಡರ್ಡ್ ಆಸ್ ಒನ್ ಅಂತ. ಓಕೆ, ಇಲ್ಲಿ ಸಮೂಹವಾಚಕ ನಾಮಪದಗಳಿದ್ದಾಗ ಒಟ್ಟಾಗಿ ಒಂದೇ ನಿರ್ಧಾರಕ್ಕೆ ಬಂದಾಗ ಏಕವಚನ ಕ್ರಿಯಾಪದದ ಹ್ಯಾಸ್ ಅನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದು. ದೇರ್ ಫೋರ್, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಡಿಸ್ಟನ್ಸ್, ಮನಿ, ಟೈಮ್ ಬ್ಲಾಕ್ಸ್ ಇದ್ದಾಗ 10 ಕಿಲೋಮೀಟರ್ಸ್ ಡ್ಯಾಶ್ ಎ ಲಾಂಗ್ ಡಿಸ್ಟೆನ್ಸ್ ಟು ವಾಕ್ ಡೈಲಿ ಟು ದ ಎಕ್ಸಾಮಿನೇಷನ್ ಸೆಂಟರ್. 10 ಕಿಲೋಮೀಟರ್ಸ್ ಅನ್ನುವಂಥದ್ದು ಕೂಡ ಒಂದು ನಾವು ಸಿಂಗ್ಯುಲರ್ ಆಗಿ ಏನು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕೂಡ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಬರಬೇಕು. ಸೊ ದೇರ್ ಫೋರ್ ಏನಾಗುತ್ತೆ, 10 kilometers is a long distance to walk daily to the examination center ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ. Quantities of distance, money or periods of time are treated as a single collective unit requiring a singular verb. ದೂರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಹಣ ಅಥವಾ ಸಮಯದ ಒಟ್ಟು ಪ್ರಮಾಣವು ಒಂದು ಘಟಕವಾಗಿ ನಾವು ಪರಿಗಣಿಸೋದ್ರಿಂದ ಅವುಗಳ ಮುಂದೆ ಏಕವಚನ ಕ್ರಿಯಾಪದವನ್ನೇ ಬಳಸಬೇಕು ಅಂತ. ಓಕೆ, ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಪ್ಲೂರಲ್ ಫಾರ್ಮ್ ವಿತ್ ಸಿಂಗ್ಯುಲರ್ ಮೀನಿಂಗ್ ಇದ್ದರೆ, ಲೈಕ್ ಮ್ಯಾಥಮೆಟಿಕ್ಸ್ ಡ್ಯಾಶ್, ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಈಸ್ ಕನ್ಸಿಡರ್ಡ್ ಎ ಹೈಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಇನ್ PSTR ಎಕ್ಸಾಮಿನೇಷನ್, ಫಿಸಿಕ್ಸ್ ಈಸ್ ಅ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಈ ಥರ ಇದ್ದರೆ ಅಲ್ಲಿ ಕೂಡ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನೇ ಯೂಸ್ ಮಾಡಬೇಕು ಅಂತ. ನೌನ್ಸ್ ದಟ್ ಆರ್ ಪ್ಲೂರಲ್ ಇನ್ ಫಾರ್ ಬಟ್ ಸಿಂಗ್ಯುಲರ್ ಇನ್ ಮೀನಿಂಗ್, ನೋಡಲಿಕ್ಕೆ ಪ್ಲೂರಲ್ ಥರ ಅನಿಸುತ್ತೆ, ಆದರೆ ಅದರ ಅರ್ಥ ಸಿಂಗ್ಯುಲರ್ ಆಗಿರುತ್ತೆ. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ನ್ಯೂಸ್, ಪೊಲಿಟಿಕ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಥರ ಇದ್ದಾಗ ದೇ ಟೇಕ್ ಎ ಸಿಂಗ್ಯುಲರ್ ವರ್ಬ್. ಅಂದರೆ ಕೆಲವು ನಾಮಪದಗಳು ನೋಡಲು ಬಹುವಚನದಂತೆ ಕಂಡರೂ ಕೂಡ ಅವುಗಳ ಅರ್ಥ ಏಕವಚನವಾಗಿರುವುದರಿಂದ ಅಲ್ಲಿ ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್, ರಿಲೇಟಿವ್ ಪ್ರೊನೌನ್ ಅಗ್ರಿಮೆಂಟ್ಗೆ ರಿಲೇಟೆಡ್ ವರ್ಡ್ಸ್ ಬಂದಿದ್ದರೆ, ಇಟ್ ಈಸ್ ಐ ಹೂ ಡ್ಯಾಶ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ದಿಸ್ ಅಕಾಡೆಮಿಕ್ ಫೋರಮ್ ಅಂತ ಇದೆ. ಓಕೆ, ಇಲ್ಲಿ ಇಟ್ ಈಸ್ ಐ ಹೂ ಈಸ್, ಆ್ಯಮ್, ಆರ್, ವಾಸ್ ಅಂತ ಇದೆ. ಈ ಥರದಿದ್ದಾಗ ಯಾವ ರೀತಿ ಬರುತ್ತೆ, ಐ ಹೂ ಆ್ಯಮ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ, ದ ರಿಲೇಟಿವ್ ಪ್ರೊನೌನ್ ಹೂ ಪಾಸಸ್ ದ ಅಗ್ರಿಮೆಂಟ್ ಟು ಇಟ್ಸ್ ಆಂಟೆಸಿಡೆಂಟ್. ದ ಆಂಟೆಸಿಡೆಂಟ್ ಈಸ್ ಐ ಇದೆ, ವಿಚ್ ರಿಕ್ವೈರ್ಸ್ ದ ವರ್ಬ್ ಆ್ಯಮ್ ಅನ್ನುವಂಥದ್ದು. ಇಟ್ ಈಸ್ ಐ ಹೂ ಆ್ಯಮ್ ರೆಸ್ಪಾನ್ಸಿಬಲ್ ಅಂತ ಈ ಥರ ಹೇಳ್ತೀವಿ. ರಿಲೇಟಿವ್ ಪ್ರೊನೌನ್ ಹೂ ಬಂದಾಗ ಅದರ ಹಿಂದಿರುವ ಸರ್ವನಾಮಕ್ಕೆ ಅನುಗುಣವಾಗಿ ಕ್ರಿಯಾಪದವನ್ನು ಬಳಸಬೇಕು ಅನ್ನುವಂಥದ್ದು. ಓಕೆ, ದ ನೆಕ್ಸ್ಟ್ ಒನ್, ಅ ನಂಬರ್ ಆಫ್ ವರ್ಸಸ್ ಅ ನಂಬರ್, ದ ನಂಬರ್ ಆಫ್ ಅಂತ. ಅ ನಂಬರ್ಗೂ ಮತ್ತು ದ ನಂಬರ್ ಈ ಒಂದು ವ್ಯತ್ಯಾಸ ಇದೆ. ಅ ಲಾರ್ಜ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಡ್ಯಾಶ್ ಅಪಿಯರಿಂಗ್ ಫಾರ್ ದ ಇಂಟರ್ವ್ಯೂ ಟುಮಾರೋ ಅಂತ. ಅ ಲಾರ್ಜ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಈಸ್ ಆರ್. ಅ ಲಾರ್ಜ್ ನಂಬರ್ ಅಂದರೆ ಅಗೇನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್, ಸಿಂಗ್ಯುಲರ್ ಇನ್ ಇಟ್. ಹಾಗಾಗಿ ಏನಾಗುತ್ತೆ, ಇಟ್ ಟೇಕ್ಸ್ ಸಾರಿ ಹಿಯರ್ ಅ ಲಾರ್ಜ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಇದೆ. ಓಕೆ, ಎ ನಂಬರ್ ಆಫ್ ಈಸ್ ಅ ಪ್ಲೂರಲ್ ಕ್ವಾಂಟಿಫೈಯರ್ ಮೀನಿಂಗ್ ಮೆನಿ ಆ್ಯಂಡ್ ಟೇಕ್ ಎ ಪ್ಲೂರಲ್ ವರ್ಬ್. ಎ ಲಾರ್ಜ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಆರ್ ಕಮಿಂಗ್, ಆರ್ ಅಪಿಯರಿಂಗ್ ಫಾರ್ ದಿ ಇಂಟರ್ವ್ಯೂ ಟುಮಾರೋ ಅನ್ನುವಂಥದ್ದು. ದೇರ್ ಫೋರ್ ಇಲ್ಲಿ ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸ್ತೀವಿ. ಆ ನಂಬರ್ ಆಫ್ ಅಂದರೆ ಹಲವಾರು ಎಂದರ್ಥ, ಇದು ಬಹುವಚನ ಒಂದು ಕ್ರಿಯಾಪದ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ದ ನೆಕ್ಸ್ಟ್ ಒನ್ ಈಸ್ ಫ್ರ್ಯಾಕ್ಷನ್ ಆ್ಯಂಡ್ ಪರ್ಸೆಂಟೇಜಸ್ ಇದ್ದಾಗ, 2/3 ಆಫ್ ದ ಟೆಕ್ಸ್ಟ್ ಬುಕ್ ಸಿಲೆಬಸ್ ಡ್ಯಾಶ್ ಬೀನ್ ಕಂಪ್ಲೀಟೆಡ್ ಬೈ ದ ಟೀಚರ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಆರ್, ವರ್. ಇಲ್ಲಿ ಹ್ಯಾಸ್ ಬೀನ್ ಅನ್ನುವಂಥದ್ದಾಗುತ್ತೆ. 2/3 ಆಫ್ ದ ಟೆಕ್ಸ್ಟ್ ಬುಕ್ ಸಿಲೆಬಸ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. ಓಕೆ, ಪಾರ್ಟ್ ಇದ್ದಾಗ ಅಲ್ಲಿ ಕೂಡ ನಾವು ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡುವಂಥದ್ದು. ಲೈಕ್ ಭಿನ್ನ ರಾಶಿಗಳು ಬಂದಾಗ ಅದರ ಪಕ್ಕದ ನಾಮಪದವನ್ನು ನೋಡಬೇಕು. ಸಿಲೆಬಸ್ ಏಕವಚನವಾಗಿರೋದ್ರಿಂದ ಇಲ್ಲಿ ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಹ್ಯಾಸನ್ನು ಯೂಸ್ ಮಾಡಿ, ಬೀನ್ ಇದೆ, ಹ್ಯಾಸ್ ಬೀನ್ ಅನ್ನುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟ್ ಒನ್ ಈಸ್ ನೌನ್ಸ್ ವಿತ್ ಪೇರ್ಡ್ ಪಾರ್ಟ್ಸ್ ಇದ್ದರೆ,
ಎ ನ್ಯೂ ಪೇರ್ ಆಫ್ ಸೀಸರ್ಸ್. ಆರ್ ಅಂತೀರಾ, ಈಸ್ ಅಂತೀರಾ, ವರ್ ಅಂತೀರಾ, ಹ್ಯಾವ್ ಬೀನ್ ಅಂತೀರಾ. ಎ ನ್ಯೂ ಪೇರ್ ಆಫ್ ಸೀಸರ್ಸ್ ಈಸ್ ಕೆಪ್ಟ್ ಇನ್ ದ ಲ್ಯಾಬೊರೇಟರಿ ಡ್ರಾಯರ್ ಅಂತ. ಇಲ್ಲಿ ವರ್ಡ್ಸ್ ಲೈಕ್ ಸೀಸರ್ಸ್ ಆಗಿರ್ಬೋದು, ಟ್ರೌಸರ್ಸ್, ಪ್ಯಾಂಟ್ಸ್, ಸ್ಪೆಕ್ಟ್ಯಾಕಲ್ಸ್ ಟೇಕ್ ಪ್ಲೂರಲ್ ವರ್ಡ್ಸ್. ಬಟ್ ಇಫ್ ಪ್ರೊಸೀಡೆಡ್ ಬೈ ಪೇರ್ ಆಫ್ ಅಂತ ಇದ್ದರೆ, ಇಲ್ಲಿ ಪೇರ್ ಆಫ್ ಅಂತ ಬಂದರೆ ಸಿಂಗ್ಯುಲರ್ ಯೂಸ್ ಮಾಡಬೇಕು. ಓಕೆ, ಸೊ ಒಂದು ವೇಳೆ ಪೇರ್ ಆಫ್ ಇರಲಿಲ್ಲ ಅಂದರೆ ಪ್ಲೂರಲ್ ಯೂಸ್ ಮಾಡಬೇಕು ಅಂತ. ಓಕೆ, ಕೇವಲ ಸೀಸರ್ಸ್ ಇದ್ದರೆ ಏನು ಮಾಡ್ತಿದ್ವಿ ನಾವು, ಒಂದು ಆರ್ ಯೂಸ್ ಮಾಡ್ತಿದ್ವಿ, ಸೀಸರ್ಸ್ ಆರ್ ಅಂತ ಹೇಳ್ತಿದ್ವಿ. ಆದರೆ ಅದರ ಮುಂಚೆ ಪೇರ್ ಆಫ್ ಅಂತ ಕೊಟ್ಟಿದ್ದಾರೆ. ಈ ಥರ ಇರೋದ್ರಿಂದ ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ ಮೆನಿ ಎ. ಈ ಥರ ಇದ್ದಾಗ ಮೆನಿ ಎ ಸ್ಟೂಡೆಂಟ್ ಡ್ಯಾಶ್ ಫೇಲ್ಡ್ ಟು ಕ್ಲಿಯರ್ ದ ಬೇಸಿಕ್ ಕ್ವಾಲಿಫಿಕೇಷನ್ ಥ್ರೆಶೋಲ್ಡ್ ಅಂತ ಇದೆ. ಮೆನಿ ಎ ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್, ಹ್ಯಾಸ್ ಫೇಲ್ಡ್, ಆರ್ ಫೇಲ್ಡ್, ವರ್ ಫೇಲ್ಡ್ ಅಂತ ಇದೆ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಹ್ಯಾಸ್ ಫೇಲ್ಡ್. ಮೆನಿ ಎ ಸ್ಟೂಡೆಂಟ್ ಹ್ಯಾಸ್ ಫೇಲ್ಡ್. ದ ಡಿಸ್ಟ್ರಿಬ್ಯೂಟಿವ್ ಎಕ್ಸ್ಪ್ರೆಷನ್ ಮೆನಿ ಎ ಅನ್ನುವಂಥದ್ದು ಈಸ್ ಎ ಇಡಿಯಾಮೆಟಿಕ್ ಆ್ಯಂಡ್ ಫಾಲೋಡ್ ಸ್ಟ್ರಿಕ್ಟ್ಲಿ ಬೈ ಸಿಂಗ್ಯುಲರ್ ನೌನ್ ಆ್ಯಂಡ್ ಸಿಂಗ್ಯುಲರ್ ವರ್ಬ್. ಮೆನಿ ಎ ಅಂದಾಗ ಒಂದು ಪ್ರಯೋಗದ ಮುಂದೆ ನಾಮಪದ ಮತ್ತು ಕ್ರಿಯಾಪದ ಎರಡೂ ಕಡ್ಡಾಯವಾಗಿ ಏಕವಚನದಲ್ಲಿ ಇರಬೇಕಾಗತ್ತೆ. ಮೆನಿ ಎ ಸ್ಟೂಡೆಂಟ್ ಹ್ಯಾಸ್ ಫೇಲ್ಡ್, ಈ ಥರ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಇನ್ವರ್ಟೆಡ್ ಸೆಂಟೆನ್ಸಸ್ ಇದ್ದರೆ ಡೌನ್ ಇನ್ ದ ವ್ಯಾಲಿ ಡ್ಯಾಶ್ ದ ಸ್ಮಾಲ್ ಹಿಸ್ಟಾರಿಕಲ್ ವಿಲೇಜಸ್ ಅಂತ. ಡೌನ್ ಇನ್ ದ ವ್ಯಾಲಿ ಲೈಸ್, ಲೈ, ಈಸ್, ಹ್ಯಾಸ್ ಲೈಡ್ ಅಂತ ಇದೆ. ಡೌನ್ ಇನ್ ದ ವ್ಯಾಲಿ ಲೈಸ್ ಅನ್ನುವಂಥದ್ದು ಆರ್ ಲೈ ಅನ್ನೋ, ಇಲ್ಲಿ ದ ರೈಟ್ ಒನ್ ಈಸ್ ಲೈ ಅನ್ನುವಂಥದ್ದು. ಡೌನ್ ಇನ್ ದ ವ್ಯಾಲಿ ಲೈ ದ ಸ್ಮಾಲ್ ಹಿಸ್ಟಾರಿಕಲ್ ವಿಲೇಜಸ್ ಅಂತ ಇದೆ. ಇಲ್ಲಿ ಇನ್ವರ್ಟೆಡ್ ಸೆಂಟೆನ್ಸಸ್ ಲೈಕ್ ಲೊಕೇಟ್ ದ ಟ್ರೂ ಸಬ್ಜೆಕ್ಟ್ ಆಫ್ಟರ್ ದಿ ವರ್ಬ್ ಇರ್ಬೋದು. ಹಿಯರ್ ದ ಸಬ್ಜೆಕ್ಟ್ ಈಸ್ ವಿಲೇಜಸ್ ಅಂತ ಪ್ಲೂರಲ್ ಇದೆ. ಸೊ ದ ಪ್ಲೂರಲ್ ವರ್ಬ್ ಲೈ ಈಸ್ ಕರೆಕ್ಟ್ ಅಂತ. ಉಲ್ಟಾ ವಾಕ್ಯಗಳಲ್ಲಿ ಅಂತ ಕರಿತೀವಿ ನಾವು. ಈ ಥರದಿದ್ದಾಗ ಕರ್ತೃ ಕ್ರಿಯಾಪದದ ನಂತರ ಬರುತ್ತೆ. ಇಲ್ಲಿ ವಿಲೇಜಸ್ ಬಹುವಚನವಿರೋದ್ರಿಂದ ಬಹುವಚನದ ಕ್ರಿಯಾಪದ ಲೈ ಬಳಸಬೇಕು ಅಂತ. ಡೌನ್ ಇನ್ ದ ವ್ಯಾಲಿ ಲೈ ದ ಸ್ಮಾಲ್ ಹಿಸ್ಟಾರಿಕಲ್ ವಿಲೇಜಸ್ ಅಂತ. ಸೊ ದಿಸ್ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಅನ್ಕೌಂಟೇಬಲ್ ನೌನ್ಸ್ ಇದ್ದರೆ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಈಸ್ ಅಥೆಂಟಿಕ್. ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದಿ, ಈ ಥರ ಇದ್ದಾಗ ಒಂದು ಸಿಂಗ್ಯುಲರ್ ನಾವು ಏನು ಮಾಡ್ತೀವಿ, ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ದ ಇನ್ಫಾರ್ಮೇಷನ್ ಈಸ್ ಅನ್ ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ಸ್ ನೆವರ್ ಟೇಕ್ ಪ್ಲೂರಲ್ ಫಾರ್ಮ್ ಆ್ಯಂಡ್ ಆಲ್ವೇಸ್ ರಿಕ್ವೈರ್ ಸಿಂಗ್ಯುಲರ್ ವರ್ಬ್ ಅನ್ನುವಂಥದ್ದು. ಅಂದರೆ ಎಣಿಸಲಾಗದ ನಾಮಪದವಾಗಿದ್ದರೆ ಇವುಗಳಿಗೆ ಬಹುವಚನ ರೂಪ ಇರೋದಿಲ್ಲ. ಹಾಗಾಗಿ ಏಕವಚನ ಕ್ರಿಯಾಪದವನ್ನೇ ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್ ಫ್ರೇಸಲ್ ವರ್ಸ್ ಬಗ್ಗೆ. ಇದ್ರ ಮೇಲೂ ಕೂಡ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಕ್ವೆಶನ್. ಆ್ಯಂಡ್ ಇಲ್ಲಿ ದ ಮೀಟಿಂಗ್ ಆಫ್ ಹೈಸ್ಕೂಲ್ ಟೀಚರ್ಸ್ ವಾಸ್ ಡ್ಯಾಶ್ ಡ್ಯೂ ಟು ಲ್ಯಾಕ್ ಆಫ್ ಕೋರಮ್ ಅಂತ. ಕಾಲ್ಡ್ ಆಫ್, ಕಾಲ್ಡ್ ಅಪ್, ಕಾಲ್ಡ್ ಫಾರ್, ಕಾಲ್ಡ್ ಔಟ್. ಇಲ್ಲಿ ಏನಾಗುತ್ತೆ, ದ ಮೀಟಿಂಗ್ ಆಫ್ ದ ಹೈಸ್ಕೂಲ್ ಟೀಚರ್ಸ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ದ ಲ್ಯಾಕ್ ಆಫ್ ಕೋರಮ್ ಅಂತ. ಇಲ್ಲಿ ಕಾಲ್ಡ್ ಆಫ್ ಅನ್ನುವಂಥ ಆಪ್ಷನ್ ಎ ಇಸ್ ದ ರೈಟ್ ಒನ್. ಮೀನ್ಸ್ ಕಾಲ್ಡ್ ಆಫ್ ಅಂದರೆ ಕ್ಯಾನ್ಸಲ್ ಅಂತ ಅರ್ಥ. ಕಾಲ್ ಆಫ್ ಮೀನ್ಸ್ ಟು ಕ್ಯಾನ್ಸಲ್ ಎನ್ ಇವೆಂಟ್. ಓಕೆ, ಕಾಲ್ ಫಾರ್ ಮೀನ್ಸ್ ಟು ಡಿಮ್ಯಾಂಡ್ ಅಂತ. ಹಾಗಾಗೋದ್ರಿಂದ ಇಲ್ಲಿ ಕಾಲ್ ಆಫ್ ಅಂದರೆ ರದ್ದುಗೊಳಿಸೋದು ಅಂತ. ಕೋರಮ್ ಒಂದು ಕೊರತೆ ಕಾರಣಕ್ಕಾಗಿ ಸಭೆಯನ್ನು ರದ್ದುಗೊಳಿಸಲಾಗಿತ್ತು ಅನ್ನೋ ಅರ್ಥ ಬರೋದ್ರಲ್ಲಿ ಇದನ್ನು ಕಾಲ್ಡ್ ಆಫ್ ಅಂತ ಯೂಸ್ ಮಾಡಬೇಕು. ದ ನೆಕ್ಸ್ಟ್ ಒನ್ ಈಸ್ ಯು ಮಸ್ಟ್ ನೆವರ್ ಡ್ಯಾಶ್ ಅಪಾನ್ ದ ಪೂವರ್ ಆರ್ ಅನ್ಎಜುಕೇಟೆಡ್ ಅಂತ. ಲುಕ್ ಅಪ್ ಟು, ಲುಕ್ ಡೌನ್ ಅಪಾನ್, ಲುಕ್ ಆಫ್ಟರ್, ಲುಕ್ ಇಟ್ಟು ಅಂತ ಇದೆ. ಯು ಮಸ್ಟ್ ನೆವರ್ ಲುಕ್ ಡೌನ್ ಅಪಾನ್ the poor or uneducated. Look down upon means to regard with contempt or view as inferior. ಅವರನ್ನು ಕೀಳಾಗಿ ಕಾಣಬಾರ್ದು ಅಂತ. ಲುಕ್ ಡೌನ್ ಅಪಾನ್ ಅಂದರೆ ಕೀಳಾಗಿ ಕಾಣುವುದು ಅಥವಾ ತಿರಸ್ಕಾರ ಮನೋಭಾವದಿಂದ ನೋಡುವಂಥದ್ದು ಅಂತ. ಆ ಥರ ಮಾಡಬಾರ್ದು ಅಂತ. ನಾವು ಬಡವರಿಗೆ ಆಗಿರ್ಬೋದು ಅಥವಾ ಒಂದು ಅನಕ್ಷರಸ್ಥರನ್ನು ಕೀಳಾಗಿ ಕಾಣಬಾರ್ದು ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ಸೊ ದೇರ್ ಫಾರ್ ಲುಕ್ ಡೌನ್ ಅಪಾನ್ ಅನ್ನುವಂಥ ಒಂದು ಫ್ರೇಸಲ್ ವರ್ಬು ರೈಟ್ ಒನ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ the expert committee was set up to dash the cases of structural corruption anta. The expert committee was set up to look into, look out, look through, look over ante. ಇಲ್ಲಿ the right one is look into. Look into means to investigate, to examine or to make an enquiry ಅಂತ ಅರ್ಥ ಆಗುತ್ತೆ. ಅಂದರೆ ಇಲ್ಲಿ ಲುಕ್ ಇಂಟು ಅಂದ್ರೇನು, ತನಿಖೆ ಮಾಡೋದು ಅಂತ. ಈ ಭ್ರಷ್ಟಾಚಾರದ ಪ್ರಕರಣಗಳನ್ನು ತನಿಖೆ ಮಾಡಲು ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಅಂತ. ಓಕೆ,
ಓಕೆ, ಟು ಲುಕ್ ಇನ್ ಟು ದ ಮ್ಯಾಟ್, ದ ಪೊಲೀಸ್ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ಕೇಸ್ ಅಂತ ಈ ಥರದ್ದು. ಸೊ ದೇರ್ ಫೋರ್ ಲುಕ್ ಇನ್ ಟು ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ the young candidate carefully dash the instruction before filling the form ಅಂತ. The young candidate carefully went through, went off, went by, went down ಅಂತ ಇದೆ. ಇಲ್ಲಿ the young candidate carefully went through the instructions ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಅದು go through ಅಂತ ಅದರದ್ದೇ ಒಂದು ಪಾಸ್ಟ್ ಫಾರ್ಮ್ went through ಮೀನ್ಸ್ ಟು ರೀಡ್ ಕೇರ್ಫುಲಿ ಅಂತ. ಓಕೆ, went through ಅಂದ್ರೇನು ಭಾಳ ವಿವರವಾಗಿ ನಿಖರವಾಗಿ ಪರಿಶೀಲಿಸಿ ತುಂಬೋದು ಅಂತ ಅರ್ಥ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಹಾರ್ಡ್ ಫಾರ್ ಆನ್ ಆನೆಸ್ಟ್ ಆಫೀಸರ್ ಟು ಡ್ಯಾಶ್ ವಿತ್ ಸಿಸ್ಟಮ್ಯಾಟಿಕ್ ಪೊಲಿಟಿಕಲ್ ಪ್ರೆಷರ್ ಅಂತ. ಪುಟ್ ಅಪ್ ವಿತ್, ಪುಟ್ ಔಟ್, ಪುಟ್ ಆಫ್ ಅಂತ. ಇಟ್ಸ್ ಹಾರ್ಡ್ ಫಾರ್ ಆನ್ ಆನೆಸ್ಟ್ ಆಫೀಸರ್ ಟು ಪುಟ್ ಅಪ್ ವಿತ್ ಸಿಸ್ಟಮಿಕ್ ಪೊಲಿಟಿಕಲ್ ಪ್ರೆಷರ್ ಅಂತ. ಅಂದರೆ ಇಲ್ಲಿ ಪುಟ್ ಅಪ್ ವಿತ್ ಅಂದರೆ ಸಹಿಸ್ಕೊಳ್ಳೋದು ಅಂತ ಅರ್ಥ. ಇಲ್ಲಿ ರಾಜಕೀಯ ಒತ್ತಡವನ್ನು ಸಹಿಸ್ಕೊಳ್ಳೋದು ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ತುಂಬ ಕಷ್ಟ ಆಗುತ್ತೆ ಅನ್ನುವಂಥದ್ದು. ನಮ್ಮ ಈಗ ಒಂದು ಪ್ರಸ್ತುತ ಸಿಚುವೇಶನ್ ನೋಡಿದಾಗ ಕೂಡ ನಾವು ಬಹಳಷ್ಟು ಈ ಥರದ ಘಟನೆಗಳನ್ನು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಪುಟ್ ಅಪ್ ವಿತ್ ಅನ್ನುವಂಥದ್ದು ಒಂದು ಸರಿಯಾದ ಫ್ರೇಸಲ್ ವರ್ಬ್ ಇಲ್ಲಿ. ನೆಕ್ಸ್ಟ್ ಒನ್ ಈಸ್ ಪ್ಲೀಸ್ ಡ್ಯಾಶ್ ದ ಕ್ಯಾಂಡಲ್ಸ್ ಬಿಫೋರ್ ಎಕ್ಸಿಸ್ಟಿಂಗ್ ದ ಸ್ಕೂಲ್ ಆಡಿಟೋರಿಯಂ ಅಂತ ಇದೆ. ಸಾರಿ, ಎಕ್ಸಿಟಿಂಗ್ ದಿ ಸ್ಕೂಲ್ ಆಡಿಟೋರಿಯಂ. ಪುಟ್ ಔಟ್, ಪುಟ್ ಆಫ್, ಪುಟ್ ಅವೇ, ಪುಟ್ ಡೌನ್ ಅಂತ. ಪ್ಲೀಸ್ ಪುಟ್ ಔಟ್ ಆರ್ ಪುಟ್ ಆಫ್, ಇಲ್ಲಿ ಏನೋದು ಕ್ಯಾಂಡಲನ್ನು ಆಡಿಟೋರಿಯಮಿಂದ ಹೊರಗೆ ಬರೋಕ್ಕಿಂತ ಮುಂಚೆ ಆರಿಸ್ಬೇಕು ಅನ್ನುವಂಥದ್ದು. ಅದಕ್ಕೆ ನಾವು ಸರಿಯಾದ ಒಂದು ಆಯ್ಕೆ ಅಂತಂದರೆ ಇಲ್ಲಿ ಪುಟ್ ಔಟ್ ಅಂತ. ಪುಟ್ ಔಟ್ ಮೀನ್ಸ್ ಟು ಎಸ್ಟಿಂಗ್ವಿಷ್ ಫೈರ್ ಅಂತ, ಅದು ಆರಿಸೋದು, ನಂದಿಸೋದು ಅಂತ ಎಕ್ಸಾಕ್ಟ್ ಹೇಳಬೇಕಂದ್ರೆ. ಓಕೆ, ಇಲ್ಲಿ ಮೇಣದ ಬತ್ತಿಗಳನ್ನು ನಂದಿಸಿ ಹೊರಡಿ ಎಂಬ ಅರ್ಥ ನೀಡ್ತದೆ. ದೇರ್ ಫೋರ್ ಪುಟ್ ಔಟ್ ಈಸ್ ದ ರೈಟ್ ಫ್ರೇಸಲ್ ವರ್ಬ್ ಅಂತ. ದ ನೆಕ್ಸ್ಟ್ ಒನ್ ಈಸ್ the final exams have been dash to the second week of the next month. Put out, put off, put across, put by ಅಂತ ಇದೆ ನೋಡಿ. ಸೊ ಇಲ್ಲಿ ಒಂದು ಮೀನಿಂಗಿಗೆ ಅನುಗುಣವಾಗಿ ನಾವು ಏನು ಮಾಡಬೇಕು, ವಿ ಶುಡ್ ಸೆಲೆಕ್ಟ್ ದ ಆನ್ಸರ್ಸ್. ಲೈಕ್ ಪುಟ್ ಆಫ್ ಅಂತ. ಪುಟ್ ಆಫ್ ಮೀನ್ಸ್ ಟು ಡಿಲೇ ಆರ್ ಪೋಸ್ಟ್ಪೋನ್ ಅಂದಂಗೆ ಇಲ್ಲಿ. ಓಕೆ, ಸೊ ದ ಫೈನಲ್ ಎಕ್ಸಾಮಿನೇಷನ್ ಹ್ಯಾವ್ ಬೀನ್ ಪುಟ್ ಆಫ್ ಟು ದಿ ಸೆಕೆಂಡ್ ವೀಕ್ ಆಫ್ ದಿ ನೆಕ್ಸ್ಟ್ ಮಂತ್. ಪುಟ್ ಆಫ್ ಅಂದರೆ ಮುಂದೂಡೋದು, ಪೋಸ್ಟ್ಪೋನ್ ಮಾಡೋದು ಅಂತ ಅರ್ಥ. ದ ನೆಕ್ಸ್ಟ್ ಒನ್ ಈಸ್ ಸಿ successfully dash her presentation before the selection panel. Carried out, carried off, carried forward, carried on ಅಂತ ಇದೆ. See, successfully carried off means to handle a difficult situation or a task successfully ಅಂತ. ಓಕೆ, carry out means to execute our instructions ಅಂತ ಅರ್ಥ ಆಗುತ್ತೆ. ಇಲ್ಲಿ carry off ಅನ್ನುವಂಥದ್ದು ಕಠಿಣವಾದ ಕೆಲಸವನ್ನು ಯಶಸ್ವಿಯಾಗಿ ನಿಭಾಯಿಸುವುದು ಅಂತ ಅರ್ಥ. ಸೊ ದೇರ್ ಫಾರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ನೆಕ್ಸ್ಟ್, ದ ಜುಡಿಷಿಯಲ್ ಕಮಿಷನ್ ವಿಲ್ ಡ್ಯಾಶ್ ಥರೋ ಪ್ರೋಬ್ ಇನ್ ಟು ದಿ ಪೇಪರ್ ಲೀಕ್ ಕೇಸ್ ಅಂತ. ಕ್ಯಾರಿ ಔಟ್, ಕ್ಯಾರಿ ಓವರ್, ಕ್ಯಾರಿ ಥ್ರೋ, ಕ್ಯಾರಿ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ದ ರೈಟ್ ಫ್ರೇಸಲ್ ವರ್ಬ್ ಈಸ್ ಕ್ಯಾರಿ ಔಟ್ ಅಂತ. ಕ್ಯಾರಿ ಔಟ್ ಮೀನ್ಸ್ ಟು ಪರ್ಫಾರ್ಮ್, ಎಕ್ಸಿಕ್ಯೂಟ್ ಆರ್ ಕಂಡಕ್ಟ್ ಟಾಸ್ಕ್ ಆರ್ಡರ್ ಅನ್ನುವಂಥದ್ದು, ಅಂದರೆ ಆದೇಶ ಅಥವಾ ಕೆಲಸವನ್ನು ನಡೆಸುವುದು ಅಂತ ಅರ್ಥ. ದ ಜುಡಿಷಿಯಲ್ ಕಮಿಷನ್ ವಿಲ್ ಕ್ಯಾರಿ ಔಟ್ ಅ ಥರೋ ಪ್ರೋಬ್ ಇನ್ ಟು ದಿ ಪೇಪರ್ ಲೀಕ್ ಕೇಸ್ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಡೈನಾಮಿಕ್ ಸ್ಟೂಡೆಂಟ್ ಡಿಡ್ ನಾಟ್ ನೋ ದ ಡೆಫಿನಿಷನ್, ಸೊ ಶಿ ಡ್ಯಾಶ್ ದ ವರ್ಡ್ ಇನ್ ಎ ಡಿಕ್ಷನರಿ. ಲುಕ್ಡ್ ಫಾರ್, ಲುಕ್ಡ್ ಅಪ್, ಲುಕ್ಡ್ ಆಫ್ಟರ್, ಲುಕ್ಡ್ ಇನ್ ಟು ಅಂತ. ಓಕೆ, ಇಲ್ಲಿ ದ ರೈಟ್ ಒನ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಲುಕ್ಡ್ ಅಪ್ ಅಂತ ಆಗುತ್ತೆ. ಲುಕ್ ಅಪ್ ಮೀನ್ಸ್ ಟು ರೆಫರ್, ಟು ಸರ್ಚ್ ಅಂತ, ನೋಡೋದು ಅಂತ ಅರ್ಥ. ಲೈಕ್ ಫಾರ್ ಸಮ್ ಇನ್ಫಾರ್ಮೇಷನ್ ಇನ್ ಎ ರೆಫರೆನ್ಸ್ ಬುಕ್, ಡೇಟಾ ಬೇಸ್ ಆರ್ ಎ ಡಿಕ್ಷನರಿ. ಲುಕಪ್ ಅಂದರೆ ನಿಘಂಟಿನಲ್ಲಿ ಆ ಒಂದು ಪುಸ್ತಕದಲ್ಲಿ ಮಾಹಿತಿಯನ್ನು ಹುಡುಕೋದು ಅಂತ. ದ ಡೈನಾಮಿಕ್ ಸ್ಟೂಡೆಂಟ್ ಡಿಡ್ ನಾಟ್ ನೋ ದ ಡೆಫಿನೇಷನ್, ಸೊ ಹಿ ಲುಕ್ಡ್ ಅಪ್ ದ ಡಿಕ್ಷನರಿ ವರ್ಡ್ ಅಂತ. ನೆಕ್ಸ್ಟ್ ಒನ್ ಈಸ್ ಅವರ್ ಓಲ್ಡ್ ಕಾರ್ ಡ್ಯಾಶ್ ಇನ್ ದ ಮಿಡಲ್ ಆಫ್ ದ ಹೈವೇ ಡಿಲೇಯಿಂಗ್ ಅವರ್ ಜರ್ನಿ ಅಂತ. ಬ್ರೋಕ್ ಡೌನ್, ಬ್ರೋಕ್ ಔಟ್, ಬ್ರೋಕ್ ಇನ್ ಟು, ಬ್ರೋಕ್ ಅಪ್. ಇಲ್ಲಿ ಏನಾಗುತ್ತೆ, ದ ಓಲ್ಡ್ ಕಾರ್ ಬ್ರೋಕ್ ಡೌನ್ ಅಂತ ಆಗುತ್ತೆ. ಬ್ರೋಕ್ ಡೌನ್ ಮೀನ್ಸ್ ರಿಪೇರಿ ಬರೋದು ಅಂತ ಅರ್ಥ. ಓಕೆ, ಕೈ ಕೊಡೋದು ಅಂತ. ಬ್ರೋಕ್ ಡೌನ್ ಮೀನ್ಸ್ ಎ ಮೆಕ್ಯಾನಿಕಲ್ ವೆಹಿಕಲ್ ಆರ್ ಎ ಮಷಿನ್ ಸ್ಟಾಪ್ಡ್ ಫಂಕ್ಷನಿಂಗ್ ಅಂತ ಬ್ರೋಕ್ ಡೌನ್ ಅಂತ ಆಗುತ್ತೆ. ಅಂದರೆ ಇಲ್ಲಿ ವಾಹನ ಅಥವಾ ಯಂತ್ರ ಕೈ ಕೊಟ್ಟಿತ್ತು, ಕೆಟ್ಟು ನಿಂತಿತ್ತು ಅಂತ ದಾರಿ ಮಧ್ಯದಲ್ಲಿ. ಸೊ ಆ ಥರ ಮೀನಿಂಗ್ ಬರುವಂಥದ್ದು ಬ್ರೋಕ್ ಡೌನ್. ದ ನೆಕ್ಸ್ಟ್ ಒನ್ ಈಸ್
Cholera dash in the flood affected regions of the state ಅಂತ. Broke down, broke out, broke up, broke off ಅಂತ ಇದೆ. Cholera dash ಇಲ್ಲಿ the right answer is broke out ಅಂತ. Again once more ಇಲ್ಲಿ break means ಅದರ past form ಕೊಟ್ಟಿದ್ದಾರೆ. The breakout. Cholera broke out in the flood affected regions of the state ಅನ್ನುವಂಥದ್ದು. ಇಲ್ಲಿ ಬ್ರೋಕೌಟ್ ಮೀನ್ಸ್ ಸ್ಟಾರ್ಟ್ ಸಡನ್ಲಿ, ಟಿಪಿಕಲಿ ರಿಲೇಟಿಂಗ್ ಟು ಡಿಸೀಸಸ್ ಇದ್ದಾಗ, ವಾರ್ಸ್ ಇದ್ದಾಗ, ಫೈರ್ಸ್ ಇದ್ದಾಗ. ಈಗ ಲೈಕ್ ದ ವಾರ್ ಬ್ರೋಕ್ ಔಟ್ ಬಿಟ್ವೀನ್ ಅಮೇರಿಕಾ ಆ್ಯಂಡ್ ಇರಾನ್, ದ ವಾರ್ ಈಸ್ ಬ್ರೋಕ್ ಔಟ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಯುಕ್ರೇನ್, ಈ ಥರದ್ದು ಮಾತನಾಡುವಂಥದ್ದಲ್ಲಿ ನಾವು ಬ್ರೇಕ್ಔಟ್ ಆರ್ ಬ್ರೋಕೌಟ್ ಅಂತ ಯೂಸ್ ಮಾಡ್ತೀವಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ the absolute truth will ultimately dash during the cross examination. Come out, come across, come by, come around ಅಂತ. The absolute truth will ultimately come out during the cross examination ಅಂತ ಆಗುತ್ತೆ. Come out means to become known or revealed ಅಂತ, ಎಲ್ಲರಿಗೂ ಗೊತ್ತಾಗೋದು, ಆ ರಹಸ್ಯ ತಿಳಿಯೋದು, ಸತ್ಯ ಹೊರಬರುವುದು ಅಂತ ಅರ್ಥ ಆಗುತ್ತೆ. The next one is, while cleaning the old library cupboards, I dash a rare ancient manuscript ಅಂತ ಇದೆ. Came across, came along, came down, came through. ಇಲ್ಲಿ ಏನಾಗುತ್ತೆ, ರೈಟ್ ಒನ್ ಈಸ್ I came across a rare ancient manuscript ಅಂತ ಆಗುತ್ತೆ. Came across means to find or meet something or someone unexpectedly by chance ಅಂತ ಒಂದು, ಅಂದರೆ ನಿರೀಕ್ಷಿತವಾಗಿ ಅಥವಾ ಆಕಸ್ಮಿಕವಾಗಿ ಯಾವುದಾದ್ರೂ ವಸ್ತು ಅಥವಾ ವ್ಯಕ್ತಿಯ ಸಿಗೋದು. I came across is the right one here. The next one is, he was determined to dash his lifelong dream of becoming a teacher. He was determined to give up, give in, give away, give over. He was determined to give up. Give up means to sacrifice, to surrender, to leave ಅಂತ. ಓಕೆ, ಅಂದರೆ ಗಿವ್ ಅಪ್ ಅಂದರೆ ಪ್ರಯತ್ನವನ್ನು ಕೈ ಬಿಡೋದು ಅಥವಾ ಸೋಲೊಪ್ಪಿಕೊಳ್ಳೋದು ಅಂತ ಅರ್ಥ. ಸೊ ಈ ಥರದ್ದು. ದ ನೆಕ್ಸ್ಟ್ ಒನ್. So ಇದಿಷ್ಟು ಸ್ನೇಹಿತರೆ, I have given you the best examples and variety of examples. Definitely these exams will help you to prepare very effectively for your examination. If you like the video, please subscribe, like, comment and share the video with your friends. And if you still have any doubts, please let me know in my comment box. Till then, take care. Thank you.